ವಿಜಯ ಮೇಡಮ್, am I audible to you, ma'am? ಮೇಡಮ್ ಸ್ಟಾರ್ಟ್ ಮಾಡೋಣ್ರಿ. Start. ಎಸ್ ಎಸ್ Yes, ma'am. ಸ್ಟಾರ್ಟ್ ಮಾಡೋಣ. ಓಕೆ, ಎಲ್ಲರಿಗೂ ಶುಭ ಮಧ್ಯಾಹ್ನದ ವಂದನೆಗಳು. ಗವರ್ಮೆಂಟ್ ಕಾಲೇಜ್ GFGC ಅಂಕೋಲಾ ಹಾಗೂ KLE ಸಂಸ್ಥೆಯ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಗೃಹ ವಿಜ್ಞಾನದ ವಿಭಾಗದ ಅಡಿಯಲ್ಲೇ ಈ ಉಪನ್ಯಾಸ ಸರಣಿಯ ಮಾಲಿಕೆಯನ್ನ ಹಾಕೊಂಡಿದ್ದು, ಇವತ್ತಿನ ಒಂದು ಉಪನ್ಯಾಸ ಕಾರ್ಯಕ್ರಮ ಫುಡ್ ಪ್ರಿಸರ್ವೇಶನ್ ಅಂಡ್ ಪ್ರೊಸೆಸಿಂಗ್ ಅಂಡ್ ಪ್ರಿಸರ್ವೇಶನ್ ಅಂತ ಆಹಾರ ಸಂಸ್ಕರಣೆ ಮತ್ತು ಸಂಗ್ರಹಣೆ ಕುರಿತು ಈ ಒಂದು ಉಪನ್ಯಾಸವನ್ನ ಹಮ್ಮಿಕೊಳ್ಳಲಾಗಿದ್ದು, ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ಮುಖ್ಯ ಸಂಪನ್ಮೂಲ ವ್ಯಕ್ತಿಯಾಗಿದ್ದು ವ್ಯಕ್ತಿಯಾಗಿ ಆಗಮಿಸಿದಂತ ಫಕೀರಮ್ಮ ಇವರಿಗೆ, ಮುರುಗೋಡ್ ಇವರಿಗೆ ಎರಡೂ ಮಹಾವಿದ್ಯಾಲಯದ ಗೃಹ ವಿಜ್ಞಾನ ವಿಭಾಗದ ವತಿಯಿಂದ ಹಾಗೂ ಪ್ರಾಂಶುಪಾಲರ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಆದರದ ಸ್ವಾಗತವನ್ನ ಮಹಾವಿದ್ಯಾಲಯ GFGC ಅಂಕೋಲಾ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂತಹ ಡಾಕ್ಟರ್ ವಿಜಯ ಯು ಪಾಟೀಲ್ ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡಿಕೊಂಡು, ಸಮಯ ಬಹಳ ಕಡಿಮೆ ಇದೆ. ಐ ರಿಕ್ವೆಸ್ಟ್ ಫುಡ್ ಪ್ರಿಸರ್ವೇಶನ್ ಮೇಲೆ ಐತ್ರಿ. ಅವ್ರ ಕಂಟಿನ್ಯೂ ಮಾಡ್ತಾ ನೋಡ್ರಿ. ಯಾರ ಗದಗ ಪ್ರಿನ್ಸಿಪಲ್ ಒಬ್ಬಕ್ ಮೇಡಮ್ ನಮ್ ಪರಿಚಯದಕ್ಕೆ ವುಮೆನ್ಸ್ ಕಾಲೇಜ್ ಆಗೈತ್ರಿ KLE ಮೇಡಮ್. ದಯವಿಟ್ಟು ಗೀತಾ ಪಾಟೀಲ್ ಮೇಡಮ್, ದಯವಿಟ್ಟು ವೆಬಿನಾರ್ ಸ್ಟಾರ್ಟ್ ಆಗ್ತಾ ಇದೆ. ನಿಮ್ಮ ಪ್ರಶಂಸನೀಯ ಮಾತುಗಳನ್ನ ನಾನು ಐ ಅಕ್ಸೆಪ್ಟ್ ಯುವರ್ ವರ್ಡ್ಸ್, ಬಟ್ ಕೈಂಡ್ಲಿ ಮೇಂಟೈನ್ ದ ಡಿಗ್ನಿಟಿ ಆಫ್ ದಿ ವೆಬಿನಾರ್. ತುಂಬಾ ಖುಷಿ ಆಗ್ತಾ ಇದೆ, ಜನರು ಜಾಸ್ತಿ ಜನ ಸೇರ್ತಾ ಇದ್ದಾರೆ ಇಂತ ಕಾರ್ಯಕ್ರಮಕ್ಕ. ಅದು ನಮ್ಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗ್ಲಿ ಅನ್ನೋ ಹಿತದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಅಟೆಂಡ್ ಆದವ್ರಿಗೆ ಎಲ್ರಿಗೂ ದಯವಿಟ್ಟು ನಾವು ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡ್ತೀವಿ. ಆದ್ರೆ ನಮ್ಗೆ ಅಟೆಂಡೆನ್ಸ್ ನೋಡ್ತಾ ಇದ್ದೀವಿ, ಅಟೆಂಡೆನ್ಸ್ ನೋಡ್ಕೊಂಡು ಸರ್ಟಿಫಿಕೇಟ್ ಅನ್ನ ನಾವೇ ಪರ್ಸನಲಿ ಇಶ್ಯೂ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಓವರ್ ಟು ಯು ಫಕೀರಮ್ಮ ಮೇಡಮ್. Yes, ma'am. Thank you, madam, for your nice introduction and welcoming all us. ಎಲ್ಲ ಈ ಒಂದು ವೆಬಿನಾರಿಗೆ ಪ್ರೆಸೆಂಟ್ ಇರುವಂತಹ ಎಲ್ಲ ವಿದ್ಯಾರ್ಥಿ ಬಳಗಕ್ಕೆ, ಇದರಲ್ಲಿ ವಿದ್ಯಾರ್ಥಿನಿಯರಿಬ್ರು ಇದ್ದಾರೆ ಅನ್ಕೊಳ್ತೀನಿ. ಹಾಗೆ ನಮ್ಮ ಮಾರ್ಗದರ್ಶಕರು ಹಾಗೂ ನಮ್ ಜೊತೆ ಸದಾ ಇದ್ದಂತ ವಿಜಯ ಪಾಟೀಲ್ ಮೇಡಮ್ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ, ಮತ್ತೆ ವೀಣಾ ತಿರ್ಲಾಪುರ್ ಮೇಡಮ್ ಅತ್ಯಂತ ನಮಗೆ IDPR ಯೂನಿವರ್ಸಿಟಿಯಲ್ಲಿ ತುಂಬಾ ಸಹಾಯ ಹಸ್ತವನ್ನ ನೀಡಿದ್ರು. ಹಾಗೆ ಮತ್ತೆ ನಾವು ವಿಶೇಷವಾಗಿ ಇಲ್ಲಿ ಸೇರ್ತಾ ಇದ್ದೀವಿ. ಆ ಒಂದು ದಿಶೆಯಿಂದ ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ, ಇವತ್ತು ನಮ್ಗೆ ಕೊಟ್ಟಿರುವಂತಹ ಟಾಪಿಕ್ ಯಾವುದು ಅಂದ್ರೆ ಫುಡ್ ಪ್ರಿಸರ್ವೇಶನ್ ಅಂತ. ಸೊ ಇಲ್ಲಿ ಜಾಸ್ತಿ ವಿದ್ಯಾರ್ಥಿನಿಯರು ಇದ್ದೀರಿ, ಹಾಗೆ ಸಮ್ ಫ್ಯಾಕಲ್ಟೀಸು ಇದ್ದೀರಿ ಅಂತ ಭಾವಿಸ್ತೀನಿ. ಮತ್ತೆ ಕೆಲವೊಬ್ರು ಎಕ್ಸ್ಪರ್ಟ್ಸ್ ಕೂಡ ಇದ್ದಾರೆ ಈ ಒಂದು ಆನ್ಲೈನ್ ಸೆಷನ್ ಅಲ್ಲಿ. ಸೊ ಐ ವಿಲ್ ಸ್ಟಾರ್ಟ್ ವಿತ್ ದ ಬೇಸಿಕ್ ಅಂಡ್ ದೆನ್ ವಿ ವಿಲ್ ಕಂಟಿನ್ಯೂ ವಿತ್ ದಿಸ್ ಟಾಪಿಕ್. ಹಾಗೆ ಈ ವಿಷಯನ ಮುಂದುವರಿಸ್ತಾ ಚರ್ಚೆ ಮಾಡ್ತಾ, ಏನಾದ್ರು ಪ್ರಶ್ನೆಗಳಿದ್ರೆ ಪ್ರಶ್ನೆಗಳಿಗೆ ಉತ್ತರಿಸ್ತಾ, ಇದೊಂಥರ ನಮಗೂ ನಿಮ್ಗೂ ಎಲ್ಲರಿಗೂ ಒಂದು ಲರ್ನಿಂಗ್ ಪ್ರೊಸೆಸ್ ಆಗುತ್ತೆ ಅಂತ ಭಾವಿಸ್ತಾ ಈ ಒಂದು ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಮೊದ್ಲಿಗೆ ಫುಡ್ ಅಂತ ಅಂದ್ರೆ ಏನು ಅಂತ ಫಸ್ಟ್ ಬೇಸಿಕ್, ಬಿಕಾಸ್ ಇವತ್ತಿನ ಟಾಪಿಕ್ ಇರೋದು ಏನಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಇದು ಫುಡ್ ಪ್ರಾಸೆಸಿಂಗ್ ಅಂಡ್ ಪ್ರಿಸರ್ವೇಶನ್ ಅಂತ, ಆಹಾರ ಸಂಸ್ಕರಣೆ ಮತ್ತು ಸಂರಕ್ಷಣೆ ಅಂತ. ಆಹಾರ ಸಂರಕ್ಷಣೆ ಮತ್ತು ಇದಕ್ಕೆ ಪ್ರೊಸೆಸಿಂಗ್ ಮತ್ತೆ ಪ್ರಿಸರ್ವೇಶನ್, ಇದಕ್ಕಿಂತ ಮುಂಚೆ ಕನೆಕ್ಟ್ ಆಗೋದೇ ನಮ್ದು ಆಹಾರ ಎಂದ್ರೆ ಏನು ಅಂತ. ಆಹಾರ ಅಂತಂದ್ರೆ ನಮ್ಗೆಲ್ಲ ಗೊತ್ತಿದೆ. ಆಮೇಲೆ ಎವ್ರಿ ಡೇ ನಮ್ದು ಲೈಫ್ ಸ್ಟಾರ್ಟ್ ಆಗೋದೇ ಈ ಒಂದು ನೀರ್ ಕುಡ್ದು, ಆಮೇಲೆ ಟಿಫನ್ ಆಗುತ್ತೆ, ಮತ್ತೆ ಬ್ರಂಚ್ ಆಗುತ್ತೆ, ಆಮೇಲೆ ಮಧ್ಯದಲ್ಲಿ ಊಟ, ಆಮೇಲೆ ಸಾಯಂಕಾಲ ಸ್ನಾಕ್ಸ್, ಮತ್ತೆ ನೈಟ್ ಡಿನ್ನರು, ಮತ್ತೆ ಒಂದು ಗ್ಲಾಸ್ ನೀರು ಹಾಲಿನೊಂದಿಗೆ ನಮ್ಮ ದಿನವನ್ನ ನಾವು ಎಂಡ್ ಮಾಡ್ತೀವಿ. ಹಾಗಾಗಿ ಫಸ್ಟ್ ವಿ ಶುಡ್ ನೋ ವಾಟ್ ಈಸ್ ಫುಡ್ ಅಂತ. ಆಹಾರ ಅಂದ್ರೆ ಇದು ಫಿಸಿಕಲ್ ಫಾರ್ಮ್ ಅಲ್ಲಿ ಇರುತ್ತೆ, ಯಾವ್ದೋ ಒಂದು ಘನ ಪದಾರ್ಥ ಆಗಿರುತ್ತೆ, ಇಲ್ಲ ಅದೊಂದು ದ್ರವ ಪದಾರ್ಥ ಆಗಿರುತ್ತೆ, ಅಥವಾ ಅದು ನಮಗೆ ದ್ರವ ಮತ್ತೆ ಘನದ ಮಧ್ಯದ ಒಂದು ಪದಾರ್ಥ ಅಂದ್ರೆ ಲಿಕ್ವಿಡ್ ಫಾರ್ಮ್, ಸೆಮಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಆ ಒಂದು ಆಹಾರವನ್ನ ನಾವು ತಗೊಳ್ತೀವಿ.
ಅಲ್ವಾ? ಈಗ ನಾವು ವಿಷವನ್ನು ಕೂಡ ಏನು ದ್ರವ ಪದಾರ್ಥದಲ್ಲೇ ತಗೋತೀವಿ, ಅದಕ್ಕೆ ಆಹಾರ ಅಂತ ಹೇಳಲ್ಲ. ಯಾಕೆ ಅಂತಂದ್ರೆ ಅದು ನಮ್ಮ ದೇಹವನ್ನ ರಕ್ಷಣೆ ಮಾಡೋದಿಲ್ಲ ಅಂತ, ಹಾಗಾಗಿ ಅದಕ್ಕೆ ನಾವು ಪಾಯ್ಸನ್ ಅಂತ ಹೇಳ್ತೀವಿ. ಅದೇ ಘನ ದ್ರವ ಅಂದ್ರೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಜ್ಯೂಸ್ ಆಗಿರಬಹುದು, ಎಳ್ನೀರ್ ಆಗಿರ್ಬಹುದು, ಇದನ್ನೆಲ್ಲ ತಗೊಳ್ತೀವಿ. ಇದರಿಂದ ಏನ್ ಸಿಗುತ್ತೆ ನಮಗೆ ಅಂದ್ರೆ ಪೋಷಕಾಂಶಗಳು ಸಿಗುತ್ತೆ, ಮತ್ತೆ ಅದು ನಮ್ಮ ದೇಹವನ್ನ ರಕ್ಷಣೆ ಮಾಡುತ್ತೆ, ಪೋಷಣೆ ಮಾಡುತ್ತೆ. ಹಾಗಾಗಿ ಅದನ್ನ ನಾವು ಆಹಾರ ಅಂತ ಹೇಳ್ತೀವಿ. ಸೊ ಹಾಗೆ WHO ದವರು ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಇದು ಆಹಾರ ಅಂದ್ರೆ ಇಟ್ ಈಸ್ ಎ ಫಾರ್ಮ್ ಆಫ್ ಫಿಸಿಕಲ್ ಆಗಿ ಇದ್ದು, ದ್ರವ ರೂಪದಲ್ಲಿ ಇದ್ದು, ಆಮೇಲೆ ಅದು ಯಾವುದು ನಮ್ಮ ದೇಹವನ್ನ ರಕ್ಷಣೆ ಮಾಡೋದಕ್ಕೆ ಸಹಾಯ ಆಗುತ್ತೋ ಅದನ್ನ ಆಹಾರ ಅಂತ ಹೇಳ್ತೀವಿ. ಈ ಆಹಾರ ನಮ್ಮ ದಿನನಿತ್ಯದ ಲೈಫ್ ಅಲ್ಲಿ, ಆಮೇಲೆ ದಿನೇ ದಿನೇ ಕಳೆದಂತೆ ಇದು ವಿಭಿನ್ನ ರೂಪವನ್ನ ಪಡೆದುಕೊಳ್ತಾ ಇದೆ ಇವತ್ತಿನ ದಿನಮಾನಗಳಲ್ಲಿ. ಮುಂಚೆ ಆಗಿದ್ರೆ ನಮಗೆ ಒಂದಿಷ್ಟು ಅಂದ್ರೆ ನಮ್ಮ ನಾಗರಿಕತೆ ಸ್ಟಾರ್ಟ್ ಆದಾಗಿಂದನೂ ನಾವು ಶುರುವಿನಿಂದಲೂ ವಿಶೇಷವಾಗಿ ವ್ಯವಸಾಯದಿಂದ ಒಂದು ಬೆಳವಣಿಗೆ ಆಗ್ತಾ ಬಂತು. ಗೆಡ್ಡೆ ಗೆಣಸನ್ನ ತಿಂತಾ ಇದ್ರು ಜನ. ಅದಾದ ಮೇಲೆ ಬೇಯಿಸಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಬೇಯಿಸಿ ತಿಂದಾದ್ಮೇಲೆ ಅದು ಏನಾಗ್ತಾ ಇತ್ತು, ಪ್ರೊಸೆಸಿಂಗ್ ಆಯ್ತು. ಆಮೇಲೆ ಪ್ರೊಸೆಸಿಂಗ್ ಆಸ್ಪೆಕ್ಟ್ಸ್ ಎಲ್ಲ ಬರ್ತಾ ಇರುತ್ತೆ. ಹಾಗಾಗಿ ಇವತ್ತಿನ ಟಾಪಿಕ್ ನಾವು ಸ್ಟಿಕ್ ಆನ್ ಆಗೋಣ ಅಂತಂದ್ರೆ, ಇಲ್ಲಿ ಫಸ್ಟ್ ಸಂಸ್ಕರಣೆ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ನಾನು ಫಸ್ಟ್ ಸ್ಲೈಡ್ ಅಲ್ಲಿ ಇಲ್ಲಿ ಹಾಕಿದೀನಿ ನಿಮ್ಗೆ. ಸಂಸ್ಕರಣೆ ಅಂತಂದ್ರೆ ಫುಡ್ ಪ್ರಾಸೆಸಿಂಗ್ ಅಂತ ಅಂದ್ರೆ ಇದು ಟ್ರಾನ್ಸ್ಫಾರ್ಮ್ ರಾ ಫುಡ್ ಮಟೀರಿಯಲ್ ಇಂಟು ಯೂಸೇಬಲ್ ಫಾರ್ಮ್ ಅಂತ. ನಾನು ಅಲ್ಲೊಂದು ಚಿಕ್ಕದಂತ ಆಪಲ್ ಚಿತ್ರ ಹಾಕಿದ್ದೀನಿ. ಆಪಲ್ ಇಸ್ ಅ ರಾ ಫುಡ್ ಅಲ್ವಾ? ಬನಾನಾ ಇಸ್ ಅ ರಾ ಫುಡ್. ಆಲ್ ವೆಜಿಟೇಬಲ್ಸ್ ಎಲ್ಲ ಒಂದು ಮೆಂತ್ಯ ಆಗಿರ್ಬೋದು, ಸಬ್ಬಸಿಗೆ ಸೊಪ್ಪಾಗಿರ್ಬಹುದು, ಅಥವಾ ಜೋಳ, ರಾಗಿ, ಗೋಧಿ, ಇವೆಲ್ಲವೂ ಏನಂತಂದ್ರೆ ರಾ, ನಮ್ಗೆ ಕ್ರಾಪ್ ಇಂದ ಡೈರೆಕ್ಟ್ ಆಗಿ ಹಾರ್ವೆಸ್ಟ್ ಮಾಡಿದ್ಮೇಲೆ ಸಿಗುವಂತಹ ಒಂದು ಪದಾರ್ಥ. ಈ ರಾ ಫುಡ್ ಇಂದ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಪ್ರಾಸೆಸಿಂಗ್ ಪ್ರಾಡಕ್ಟ್ ಅಂದ್ರೆ ನಮಗೆ ಈಸಿಯಾಗಿ ತಿನ್ನಕ್ಕೆ ಸಹಾಯ ಆಗಿರ್ಬೇಕು. ಈಗ ನಾವು ಆಪಲ್ ತಗೊಂಡ್ರೆ ಅದ್ರ ಮೇಲ್ಗಡೆ ಒಂದು ಸ್ಕಿನ್ ಪೋರ್ಷನ್ ಇದೆ, ಆಮೇಲೆ ಅನ್ವಾಂಟೆಡ್ ಮೇಲ್ಗಡೆದು ಒಂದು ಯಾವ್ದೋ ಎಲೆ ಇದೆ, ಮತ್ತೆ ಇದು ಒಂದ್ ಸ್ವಲ್ಪ ಏನಂದ್ರೆ ಆಲ್ಮೋಸ್ಟ್ ಈಟೇಬಲ್ ಫಾರ್ಮ್ ಇದು ಫ್ರೂಟ್ ಅಂದ್ರೆ. ಅದೇ ನಾವು ಜೋಳ, ಗೋಧಿ, ರಾಗಿ ಇವನ್ನೆಲ್ಲ ತಗೊಂಡ್ರೆ ಇದ್ರಲ್ಲಿ ಏನಿದೆಯಪ್ಪ ಅಂತಂದ್ರೆ ಅದನ್ನ ನಾವು ಮಿಲ್ಲಿಗೆ ಹೋಗ್ಬೇಕು, ಮತ್ತೆ ಅದನ್ನ ಹಿಟ್ಟು ಮಾಡ್ಬೇಕು, ನೀರ್ ಕಲಿಸ್ಬೇಕು, ಮತ್ತೆ ಅದನ್ನ ಜೋಳ ಹಿಟ್ಟನ್ನ ಹದವಾಗಿ ಕಲಿಸ್ಕೊಂಡ್ಮೇಲೆ ನಮ್ಗೆ ಚಪಾತಿ, ರೊಟ್ಟಿ ಅಥವಾ ಒಂದು ರೆಡಿ ಫಾರ್ಮ್ ಅನ್ನ ಮಾಡಕ್ ಸಾಧ್ಯ. ಇದೇನ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆಯಲ್ವಾ ಇಲ್ಲಿ ಹಂತ ಹಂತವಾಗಿ, ಇದನ್ನೇ ನಾವು ಪ್ರೊಸೆಸಿಂಗ್ ಅಂತ ಹೇಳ್ಬೋದು. ಅದಕ್ಕೆ ಎಂಡ್ ಪ್ರಾಡಕ್ಟ್ ಆಗಿ ನಾನು ಒಂದು ಟೆಟ್ರಾ ಪ್ಯಾಕ್ ನ ಅಲ್ಲಿ ಟೆಟ್ರಾ ಪ್ಯಾಕ್ ಜ್ಯೂಸ್ ನ ಎಕ್ಸಾಂಪಲ್ ಆಗಿ ಕೊಟ್ಟಿರೋ ರೀಸನ್ ಏನು ಅಂತಂದ್ರೆ, ಆ ಒಂದು ಆಪಲ್ ಇಂದಾನೆ ಆಪಲ್ ಜ್ಯೂಸು ಹೇಗೆ ಮಾರ್ಕೆಟಿಂಗ್ ಆಗುತ್ತೆ, ಮತ್ತೆ ಅದರಲ್ಲಿ ಪ್ರಿಸರ್ವೇಟಿವ್ಸ್, ಈ ಒಂದು ಚಿತ್ರಣದಲ್ಲೇ ನಮ್ಗೆಲ್ಲಾ ಒಂದು ಟಾಪಿಕ್ ಇಂದು ಕನ್ಸಾಲಿಡೇಷನ್ ಬಂದ್ ಹೋಗುತ್ತೆ ಇದ್ರಲ್ಲಿ. ಆಮೇಲೆ ಈ ಒಂದು ಪ್ರಿಸರ್ವೇಶನ್ ಅಂತ ಕಾನ್ಸೆಪ್ಟ್ ಬರುತ್ತೆ, ಸಂರಕ್ಷಣೆ ಅಂತ. ಪ್ರೊಸೆಸಿಂಗ್ ಆಗಿದ ಮೇಲೆ ಬರುವಂತಹ ಒಂದು ಸ್ಟೆಪ್ ಸಂರಕ್ಷಣೆ ಆಗಿರುತ್ತೆ. ಈ ಸಂರಕ್ಷಣೆಯಲ್ಲಿ ನಮ್ದು ಫುಡ್ ಸೇಫ್ಟಿ ಬಗ್ಗೆ ನೋಡ್ತೀವಿ, ಅದ್ರ ಗುಣಮಟ್ಟದ ಬಗ್ಗೆ ನೋಡ್ತೀವಿ, ಆಮೇಲೆ ಆ ಒಂದು ಫುಡ್ ಹೇಗೆ ನಮಗೆ ಅವೈಲೇಬಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಮುಂದಿನ ಒಂದು ಸ್ಲೈಡ್ಸ್ ಗಳಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಈಗ ಮುಂದಿನ ಒಂದು ಸ್ಲೈಡಿಗೆ ಬಂದ್ರೆ ಇದರಲ್ಲಿ ನಮಗೆ ಮೇನ್ ಯಾಕಪ್ಪ ನಾವು ಪ್ರೊಸೆಸಿಂಗ್ ಮಾಡ್ಬೇಕು, ಯಾಕೆ ಆಹಾರವನ್ನ ಸಂಸ್ಕರಣೆ ಮಾಡ್ಬೇಕು ಅಂತ ಅಂದ್ರೆ, ಫಸ್ಟ್ ಇದೇನಂದ್ರೆ ನಮ್ಮ ಎಲ್ಲಾ ಆಹಾರಗಳ ಶೆಲ್ಫ್ ಲೈಫ್ ಅಥವಾ ಈ ಒಂದು ಆಹಾರಗಳ ಒಂದು ಪ್ರಿಸರ್ವೇಶನ್ ಕ್ವಾಲಿಟಿ ಅಂತ ಹೇಳ್ತೀವಿ. ಸುಮಾರು ದಿನಗಳ ಕಾಲ ಇದನ್ನೇ ಶೇಖರಿಸಿಡ್ಬಹುದು ಅಂತ. ಈಗ ಆಪಲ್ ಒಂದ್ ದಿನ ಬರ್ತಾ ಇದ್ರೆ ಜ್ಯೂಸ್ ಏನಾಗುತ್ತೆ ಅಂದ್ರೆ ನಾವು ಅದನ್ನ ತಿಂಗಳಾನ್ಗಂಟ್ಲೆ, 6 ತಿಂಗಳ ಗಂಟ್ಲೆ, ವರ್ಷಾನ್ಗಂಟ್ಲೆ ಅದನ್ನ ಪ್ರಿಸರ್ವ್ ಮಾಡಿಡ್ಬೋದು. ಅದಕ್ಕೋಸ್ಕರ ಮೇನ್ ಆಗಿ ನಮಗೆ ಪ್ರೊಸೆಸಿಂಗ್ ಬೇಕಾಗುತ್ತೆ. ಆಮೇಲೆ ಇದರಿಂದ ನಾವು ವೆರೈಟಿ ಟೇಸ್ಟ್ ನ ಪಡಿಬಹುದು. ಈಗ ಒಂದಕ್ಕೆ ಫ್ಲೇವರ್ ಅನ್ನ ಆಡ್ ಮಾಡಿದ್ರೆ ಸೇಮ್ ಒರಿಜಿನಲ್ ಪ್ರಾಡಕ್ಟ್ ಗೆ ಪೈನಾಪಲ್ ಫ್ಲೇವರ್ ಆಗಿರ್ಬೋದು, ಸ್ಟ್ರಾಬೆರಿ ಫ್ಲೇವರ್ ಆಗಿರ್ಬೋದು, ಕೇಕ್ಸ್ ಗಳಲ್ಲೆಲ್ಲ ನಿಮ್ಗೆ ಸಾಕಷ್ಟು ಫ್ಲೇವರ್ಸ್ ಸಿಗ್ತಾ ಇರುತ್ತೆ, ಹಾಗೆ ಜ್ಯೂಸ್ ಗಳಲ್ಲೂ ಸಿಗ್ತಾ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನಮಗೆ ವೆರೈಟಿ ಆಫ್ ಟೇಸ್ಟ್ ಕ್ಯಾನ್ ಬಿ ಡನ್ ವಿತ್ ದ ಸೇಮ್ ಫುಡ್ ಅಂತ. ಒಂದೇ ಫುಡ್ ಮಟೀರಿಯಲ್ ಇಂದ ನಮಗೆ ಬೇರೆ ಬೇರೆ ವಿಧವಾದ ಒಂದು ಸಿಹಿ ಅಥವಾ ಅದರ ಒಂದು ರುಚಿಯನ್ನ ನೋಡುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ನಮಗೆ ಈ ಪ್ರಾಸೆಸಿಂಗ್ ಬೇಕಾಗುತ್ತೆ. ಹಾಗೆ ಅಪಿಯರೆನ್ಸ್,
ಇವಾಗ ನೋಡಿ, ನಾವು ರೊಟ್ಟಿ, ಚಪಾತಿ ಅಥವಾ ಹೋಳಿಗೆ ಇದನ್ನೆಲ್ಲ ತಿಂದಾಗ ಅಪಿಯರೆನ್ಸ್ ಒಂದೇ ತರ ರೌಂಡ್ ಶೇಪ್ ಅಲ್ಲಿ ಇರುತ್ತೆ, ಅಥವಾ ನಮಗೆ ಅದು ಒಂದೇ ಫಾರ್ಮ್ ಅಲ್ಲಿ ಅವೈಲೇಬಲ್ ಇರುತ್ತೆ. ರೈಸ್ ಆಗಿರ್ಬೋದು, ಅಂದ್ರೆ ನಾವು ಸುಮಾರು ದಿನಗಳಿಂದ ಮಾಡ್ತಾ ಇದೀವಿ, ಅದ್ರಲ್ಲೇ ನಾವು ವೆರೈಟೀಸ್ ಮಾಡ್ಬೋದು. ಬೇರೆ ಬೇರೆ, ಈಗ ಪಲಾವ್ ಮಾಡ್ತೀವಿ, ಮತ್ತೆ ಚಿತ್ರಾನ್ನ ಮಾಡ್ತೀವಿ, ಹಾಗೆ. ಬಟ್ ಇದ್ರೆ ಈ ಪ್ರೊಸೆಸಿಂಗ್ ಮಾಡಿದ್ರೆ ವಿ ಕ್ಯಾನ್ ಮೇಕ್ ಅ ವಂಡರ್ಸ್ ಅಂತ ಹೇಳ್ಬೋದು. ಮೆನಿ ಅಪಿಯರೆನ್ಸ್ ಚೇಂಜಸ್ ಅನ್ನ ಮಾಡಿ, ಈಗ ನೋಡ್ತೀರಾ ಬೇಕರಿ ಮತ್ತೆ ಕನ್ಫೆಕ್ಷನರಿಯಲ್ಲಿ, ಶುಗರ್ ಕುಕ್ಕರಿಯಲ್ಲಿ, ಎಗ್ ರಿಲೇಟೆಡ್ ಪ್ರಾಡಕ್ಟ್ಸ್ ಅಲ್ಲಿ ನಾವು ಸಾಕಷ್ಟು ನೋಡುವಂತಹ ಒಂದು ನೋಟದಲ್ಲಿ ಅದು ತಿನ್ನೋ ತರ ಫೀಲ್ ಮಾಡ್ಕೊಡುತ್ತೆ. ಆ ತರ ಒಂದು ಅಪಿಯರೆನ್ಸ್ ನ ನಾವು ಈ ಪ್ರೊಸೆಸಿಂಗ್ ಇಂದ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇದೇನ್ ಮಾಡುತ್ತೆ ಅಂತಂದ್ರೆ ಸಾಕಷ್ಟು ವೆರೈಟಿಗಳನ್ನ ತಂದ್ಕೊಡುತ್ತೆ. ಸಿಹಿ ಒಂದೇ ಆದ್ರೂನು ಕೂಡ, ಈಗ ನಾವು ಮುಂಚೆ ಈಗ ಟ್ರೆಡಿಷನಲ್ ವೇದಲ್ಲಿ ಪಾಯಸ ಮಾಡೋದಾಗಿರಬಹುದು, ಬೇರೆ ಬೇರೆ ಇಂಗ್ರೀಡಿಯೆಂಟ್ ಅನ್ನ ಯೂಸ್ ಮಾಡ್ತೀವಿ. ಅಕ್ಕಿ, ಸೀರಿಯಲ್ ಯೂಸ್ ಮಾಡ್ತೀವಿ, ಮತ್ತೆ ಪಲ್ಸ್ ಅಂದ್ರೆ ಈಗ ಬೇಳೆಕಾಳುಗಳನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಮತ್ತೆ ಪಾಯಸ ಆ ತರದ್ ಮಾಡಿದ್ರೆ ಅದು ಒಂದ್ ದಿನಕ್ಕೆ ಹಾಳಾಗ್ ಹೋಗುತ್ತೆ. ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ನಾವು ಸ್ವಲ್ಪ ಫ್ರೀಸಿಂಗ್ ಎಲ್ಲ ಮಾಡಿ, ಅದು ಇರ್ಲಿಲ್ಲ ಅವಾಗ, ಇದು ಮಡಕೆಯಲ್ಲೆಲ್ಲ ಒಂದ್ ಸ್ವಲ್ಪ ಕೋಲ್ಡ್ ಎನ್ವಿರಾನ್ಮೆಂಟ್ ಅಲ್ಲಿ ಇಟ್ಟು ಅದನ್ನ ಪ್ರಿಸರ್ವ್ ಮಾಡ್ಬೋದಾಗಿತ್ತು. ಸೊ ಅದನ್ನೆಲ್ಲ ಅಂತಹ ಎಲ್ಲಾ ಒಂದು ವಿಧಾನಗಳನ್ನ ಬಳಸಿದ ಮೇಲೂ ನಾವು 1 or 2 days ಅಷ್ಟೇ ಅದನ್ನ ಸೇಫ್ ಮಾಡಿ ಇಡ್ಬೋದು. ಆದ್ರೆ ನೌ ಡೇಸ್ ಬಿಕಾಸ್ ಆಫ್ ಪ್ರೊಸೆಸಿಂಗ್ ನಾವು ಸಾಕಷ್ಟು ವೆರೈಟಿ ಫುಡ್ಸ್ ಅನ್ನ ನಮ್ಮ ಕನ್ವೀನಿಯನ್ಸಿಗೆ ತಕ್ಕಂಗೆ, ಟ್ರಾವೆಲ್ ಮಾಡ್ಬೇಕಾದ್ರೆ ತಗೊಂಡ್ ಹೋಗ್ಬೋದು, ಮನೇಲಿ ಇದ್ದಾಗ್ಲೂ ತಿನ್ಬೋದು, ಚಿಕ್ಕ ಮಕ್ಕಳಿಗೂ ಕೊಡ್ಬಹುದು, ದೊಡ್ಡವ್ರಿಗೂ ಕೊಡಬಹುದು, ಮತ್ತೆ ಓಲ್ಡ್ ಏಜರ್ಸಿಗೂ ಕೊಡಬಹುದು. ಹೀಗೆ ವೆರೈಟೀಸ್ ಕ್ಯಾನ್ ಬಿ ಕ್ರಿಯೇಟೆಡ್ ವಿತ್ ದ ಹೆಲ್ಪ್ ಆಫ್ ದ ಫುಡ್ ಪ್ರಾಸೆಸಿಂಗ್ ಅಂತ. ಅದೇ ಹಾಗೆ ಮತ್ತೆ ಇದು ಏನ್ ಮಾಡುತ್ತಂತಂದ್ರೆ ನ್ಯೂಟ್ರಿಷನಲ್ ವ್ಯಾಲ್ಯೂನ ಯಾವುದೇ ತರ ಅದಕ್ಕೆ ಹಾರ್ಮ್ಫುಲ್ ಆಗದಂಗೆ, ಒರಿಜಿನಲ್ ಪ್ರಾಡಕ್ಟ್ಗೆ ಯಾವ ಒಂದು ನ್ಯೂಟ್ರಿಯೆಂಟ್ ಲಾಸ್ ಆಗದಂಗೆ, ಆಮೇಲೆ ಎಕ್ಸ್ಟ್ರಾ ಎನ್ಹಾನ್ಸ್ ಮಾಡೋ ತರ ಮಾಡಿ ಏನ್ ಮಾಡ್ಬೋದು, ಇಲ್ಲಿ ನಾವು ಫುಡ್ ಪ್ರಾಸೆಸ್ ಮಾಡ್ತೀವಿ. ಹಾಗೆ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಅನ್ನ ಆಡ್ ಮಾಡಬಹುದು. ಒಂದು ನ್ಯೂಟ್ರಿಯೆಂಟ್ ಇದ್ರೆ, ನೀವೆಲ್ಲ ಈಗ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಗಳಲ್ಲೆಲ್ಲ ನೋಡ್ತಾ ಇರ್ತೀರಾ, ಯಾವುದು ಅಂದ್ರೆ ಈಗ ಫ್ರೀಡಮ್ ಆಯಿಲ್ ಅಂತ ಬರುತ್ತೆ, ಅದೊಂದು ಬ್ರ್ಯಾಂಡ್ ಅಷ್ಟೇ. ಬಟ್ ಸನ್ಫ್ಲವರ್ ಆಯಿಲ್ ಆಗಿರ್ಬೋದು, ಗ್ರೌಂಡ್ ನಟ್ ಆಯಿಲ್ ಆಗಿರಬಹುದು, ಅದರಲ್ಲಿ ಏನು ಅಂದ್ರೆ ಜಾಸ್ತಿ ಎನರ್ಜಿ ಮತ್ತೆ ಫ್ಯಾಟ್ ಇರುತ್ತೆ. ಬಟ್ ಸಮ್ ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಅದರಲ್ಲಿ ಕಮ್ಮಿ, ತುಂಬಾ ಕಡಿಮೆ ಅಥವಾ ಇಲ್ಲ ಅಂತಾನೆ ಹೇಳ್ಬೋದು. ಅಂತದನ್ನ ನಾವು ಏನ್ ಮಾಡ್ಬೋದು ಅಂತಂದ್ರೆ ಫಾರ್ಟಿಫಿಕೇಶನ್, ಸಪ್ಲಿಮೆಂಟೇಶನ್ ಅಂತ ಒಂದಿಷ್ಟು ಪ್ರಾಸೆಸ್ ಬರುತ್ತೆ. ಅವು ಪೂರಕವಾಗಿ ಆ ನ್ಯೂಟ್ರಿಯೆಂಟ್ಸ್ ನ ಆಡ್ ಮಾಡೋದ್ರ ಮುಖಾಂತರ ನ್ಯೂಟ್ರಿಷನ್ ವ್ಯಾಲ್ಯೂನ ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ನಮ್ದು ಈ ಫುಡ್ ಪ್ರಾಸೆಸಿಂಗ್ ಅಲ್ಲಿ ನಾವು ಸಾಕಷ್ಟು ಸೇಫ್ಟಿ ಮೆಜರ್ಸ್ ನ ಕೂಡ ಇಲ್ಲಿ ತಗೋಬಹುದು. ಹಾಗಿದ್ರೆ ಯಾಕೆ ಬೇಕು ಫುಡ್ ಪ್ರಿಸರ್ವೇಶನ್? ಪ್ರೊಸೆಸಿಂಗ್ ಎಲ್ಲ ಮಾಡಾದ್ಮೇಲೆ ಸಂರಕ್ಷಣೆ ಮಾಡ್ಬೇಕಲ್ಲ ಅದನ್ನ. ಪ್ರೊಸೆಸಿಂಗ್ ಅಂದ್ರೆ ಅದೊಂದು ಹಂತ ಅಷ್ಟೇ. ಬೇರೆ ಬೇರೆ ವಿಧಾನದ ಮೂಲಕ ನಾವು ಸಂಸ್ಕರಣೆ ಮಾಡ್ತೀವಿ. ಸಂಸ್ಕರಣೆ ಮಾಡಿದ್ಮೇಲೆ ಅದನ್ನ ಸಂರಕ್ಷಣೆ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದ್ರೆ ಅದು ಹಾಳಾಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಅದು ಏನಾಗುತ್ತೆ ಅಂದ್ರೆ ಹಾಳಾಗಿ ಸಂಸ್ಕರಣೆ ಮಾಡಿದ್ದು ಪ್ರಾಡಕ್ಟ್ ಅನ್ನ ನಾವು ಸರಿಯಾದ ಒಂದು ಮಾರ್ಗದಲ್ಲಿ ಅಥವಾ ವಿಧಾನದಲ್ಲಿ ಅದನ್ನ ಪ್ರಿಸರ್ವ್ ಮಾಡದೇ ಇದ್ದಾಗ, ಸಂರಕ್ಷಣೆ ಮಾಡದೇ ಇದ್ದಾಗ ನಾವು ಪ್ರೊಸೆಸ್ ಮಾಡಿದಂತ ಎಲ್ಲಾ ಆಹಾರ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಪ್ರಿಸರ್ವೇಶನ್ ಕೂಡ ನಮಗೆ ತುಂಬಾ ಅವಶ್ಯಕವಾದಂತಹ ಒಂದು ವಿಧಾನ ಆಗಿದೆ. ಹಾಗೆ ಇದು ನಮ್ಮ ನ್ಯೂಟ್ರಿಷನಲ್ ಕ್ವಾಲಿಟಿ ಹಾಗೆ ಇರೋದಕ್ಕೆ ಅದು ಸಹಾಯ ಮಾಡ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಈ ಯಾಕೆ ಬೇಕು ಅಂದ್ರೆ ಅವೈಲೇಬಿಲಿಟಿ, ಎಲ್ಲರಿಗೂ ಅವೈಲೇಬಿಲಿಟಿ ಬೇಕು, ಸ್ಕೇರ್ಸಿಟಿ ಆಗ್ದಂಗ್ ನೋಡ್ಕೋಬೇಕು. ಆಮೇಲೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸಾಗಿಸೋದಕ್ಕೆ ಏನ್ ಬೇಕಾಗುತ್ತೆ ಅಂದ್ರೆ ಫುಡ್ ಪ್ರಿಸರ್ವೇಶನ್ ಬೇಕಾಗುತ್ತೆ. ಸರಿನಾ? ಆಮೇಲೆ ಇದಕ್ಕೆ ನಾನು ಹೋಗೋಕ್ಕಿಂತ ನೀಡ್ಸ್ ಆಫ್ ಪ್ರಿಸರ್ವೇಶನ್ ಅದಾದ್ಮೇಲೆ ಕಾಸಸ್ ಆಫ್ ಫುಡ್ ಸ್ಪಾಯ್ಲೇಜ್ ಅಂತ ಕಾನ್ಸೆಪ್ಟ್ ಬರುತ್ತೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಈ ಒಂದು ಪ್ರೊಸೆಸಿಂಗ್ ಸ್ಟಾರ್ಟ್ ಆಯ್ತು, ಯಾವಾಗಿಂದ ಸ್ಟಾರ್ಟ್ ಆಯ್ತು, ಯಾಕೆ ಬೇಕಾಯ್ತು, ಇದಕ್ಕೆ ಹಿಸ್ಟ್ರಿ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ನಾವು ಇಲ್ಲಿ 2ನೇ ವರ್ಲ್ಡ್ ವಾರ್ ಆಗುತ್ತಲ್ವಾ ಆವಾಗ, ಆಮೇಲೆ ಅದಕ್ಕಿಂತ ಮುಂಚೆ ನಮಗೆ ಫಸ್ಟ್ ವರ್ಲ್ಡ್ ವಾರ್ ಆಯ್ತು. 19ನೇ ಶತಮಾನದಿಂದಲೂ ಈ ಫುಡ್ ಪ್ರೊಸೆಸಿಂಗ್ ಪ್ರಿಸರ್ವೇಶನ್ ಕಾನ್ಸೆಪ್ಟ್ ಇದೆ. ನಾವು ಇದನ್ನ ನವೇಡೇಸ್ ಈಗಿನ ಒಂದು ಮೆಥಡ್ ಅಂತ ಅನ್ಕೊಂಡ್ರು ಕೂಡ ಇಟ್ ಈಸ್ ಇಂಟ್ರೊಡ್ಯೂಸ್ ವೆರಿ ಅರ್ಲಿ. 19th ಸೆಂಚುರಿಯಲ್ಲೇ ಇದು ಸ್ಟಾರ್ಟ್ ಆಗಿದೆ. ಆಮೇಲೆ ಮೊದಲೇ ವರ್ಲ್ಡ್ ವಾರ್ ಅಲ್ಲಿ ಇದು ಫೇಮಸ್ ಆಗ್ತಾ ಬಂತು. ಯಾಕಂತಂದ್ರೆ ಅವಾಗ ಜನರಿಗೆ ಸ್ವಲ್ಪ ಪ್ರಿಸರ್ವ್ ಆಗಿರುವಂತದ್ದು, ಪ್ರೊಸೆಸ್ ಮಾಡಿದ್ದು ಈಸಿಲಿ ಅವೈಲೇಬಲ್ ಆಗಿರುವಂತದ್ದು, ನಮಗೆ ಇಮಿಡಿಯೇಟ್ ಆಗಿ ಒಂದು ಫುಡ್ ಅವೈಲೇಬಿಲಿಟಿ ಇದ್ರೆ
ಏನಾಗ್ತಾ ಇತ್ತು, ಅದು ನಮಗೆ ಆ ಜನರಿಗೆ ಏನು ಅವ್ರಿಗೆ ರಿಕ್ವೈರ್ಮೆಂಟ್ ಇತ್ತಲ್ವಾ ಅದನ್ನ ಫುಲ್ಫಿಲ್ ಮಾಡ್ತಾ ಇತ್ತು. ಹಾಗಾಗಿ ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಈ ಒಂದು ಪ್ರೊಸೆಸಿಂಗಿಗೆ ಪ್ರಿಸರ್ವೇಷನ್ಗೆ ಹೆಚ್ಚಿನ ಒಂದು ಆದ್ಯತೆ ಬರ್ತಾ ಹೋಯ್ತು. ಆಮೇಲೆ ಬರ್ತಾ ಬರ್ತಾ ಏನಾಯ್ತು, 2010ರಿಂದ ಮತ್ತೆ ಸ್ವಲ್ಪ ಫ್ರೆಶ್ ಫುಡ್ಸ್ ನ ಡಿಮ್ಯಾಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಪ್ರೊಸೆಸಿಂಗ್ ಬಗ್ಗೆ ಎಲ್ಲ ನಾವು ಹಂತವಾಗಿ ಇದನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಇದ್ರದ್ದು ಡಿಮ್ಯಾಂಡ್ ಎಲ್ಲ ಜಾಸ್ತಿ ಇದ್ದಿದ್ದೆ ಮೆಕ್ಸಿಕನ್ ಕಂಟ್ರೀಸ್ ಅಲ್ಲಿ ಅಂತ, ಸೆಂಟ್ರಲ್ ಮೆಕ್ಸಿಕೋ ಅಂತ, ಅಲ್ಲಿ ಕಮರ್ಷಿಯಲ್ ಆಗಿ ಈ ಒಂದು ಪ್ರಾಸೆಸಿಂಗ್ ಆಸ್ಪೆಕ್ಟ್ ಸ್ಟಾರ್ಟ್ ಆಗುತ್ತೆ. ಇನ್ನ ಈ ಯಾಕೆ ಫುಡ್ ಸ್ಪಾಯ್ಲ್ ಆಗುತ್ತೆ, ಸ್ಪಾಯ್ಲ್ ಆದ್ಮೇಲೆ ತಾನೇ ನಾವು ಪ್ರೊಸೆಸಿಂಗ್ ಅಥವಾ ಪ್ರಿಸರ್ವೇಷನ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ಯಾವ್ಯಾವ ಕಾರಣದಿಂದ ನಮ್ಮ ಆಹಾರ ಕೆಡುತ್ತೆ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಫಸ್ಟ್ ಬರೋದೇ ಬ್ಯಾಕ್ಟೀರಿಯಾದಿಂದ ಅಥವಾ ಮೈಕ್ರೋಬಿಯಲ್ ಆಸ್ಪೆಕ್ಟ್ಸ್ ಇಂದ. ಈಗ ಮೈಕ್ರೋಬ್ಸ್ ಎಲ್ಲಿಂದ ಎಕ್ಸ್ಟರ್ನಲ್ ಆಗಿನೂ ಬರಬಹುದು, ಅಂದ್ರೆ ಈಗ ಕ್ರಿಮಿ, ಕೀಟ, ಪೆಸ್ಟಿಸೈಡ್ ಅಂತ ಪೆಸ್ಟ್ ಗಳಿಂದ, ಹೊರಗಡೆಯಿಂದ ಇಲಿಗಳು ಹಡ್ದಾಡ್ತವು, ಇದು ಜಿರಳೆಗಳೆಲ್ಲ ಬಂತು ಮನೆಯಲ್ಲಿ, ಅದರಿಂದ ಏನಾಗುತ್ತೆ, ಪಾಯ್ಸನಸ್ ಆಗ್ತಾ ಹೋಗುತ್ತೆ. ಇದು ವೆರಿ ಕಾಮನ್, ಅದಕ್ಕೆ ಇದನ್ನೇ ಫಸ್ಟ್ ಎಕ್ಸಾಂಪಲ್ ಆಗಿ ತಗೊಳ್ತಾ ಇದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಎನ್ಸೈಮೆಟಿಕ್ ರಿಯಾಕ್ಷನ್ಸ್ ಅಂತ. ಈ ಎನ್ಸೈಮೆಟಿಕ್ ರಿಯಾಕ್ಷನ್ಸ್ ತುಂಬಾ ಬೆನಿಫಿಷಿಯಲ್ ಇದೆ. ಹಾಗೆ ಇದು ಯಾವಾಗ ರಿಯಾಕ್ಷನ್ ಸ್ಟಾರ್ಟ್ ಮಾಡುತ್ತಲ್ವಾ ಆವಾಗ ನಮ್ಮ ಆಹಾರ ಹಾಳಾಗ್ತಾ ಹೋಗುತ್ತೆ. ಎನ್ಸೈಮ್ಸ್ ನಮ್ ದೇಹಕ್ಕೆ ಆಲ್ರೆಡಿ ಇಟ್ ವಿಲ್ ಬೆನಿಫಿಷಿಯಲ್ ಎನ್ಸೈಮೆಟಿಕ್ ರಿಯಾಕ್ಷನ್ಸ್ ಆಗುತ್ತೆ, ಮತ್ತೆ ಆಹಾರ ಕೆಡೋದಕ್ಕೂ ಕೂಡ ಇದೇ ಕಾರಣ ಆಗುತ್ತೆ. ನಿಮ್ಗೆ ಅವಾಗ್ಲೇ ಹೇಳಿದೆ, ಫುಡ್ ವಿಚ್ ಈಸ್ ಗೋಯಿಂಗ್ ಟು ಸೇಫ್ ಅಥವಾ ನಮ್ಮನ್ನ ಪೋಷಣೆ ಮಾಡುತ್ತೆ ಅಂತ. ಅದಕ್ಕೆ ಅದಾದ್ಮೇಲೆ ನಾವೆಲ್ಲರೂ ಒಂದು ತಿಳ್ಕೊಳ್ಬೇಕಾದ ಅಂಶ ಏನಂತಂದ್ರೆ, ಆಹಾರದಲ್ಲಿ ನಮಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ ಸಿಗುತ್ತೆ. ಆಹಾರ ತಿಂದಿದ ತಕ್ಷಣ ನಮಗೆ ಶಕ್ತಿ ಬರುತ್ತೆ, ಈ ಕಾನ್ಸೆಪ್ಟ್ ಗೊತ್ತಿದೆ ನಮಗೆ. ಬಟ್ ಆಹಾರದಲ್ಲಿ ಯಾವ್ಯಾವ ಒಂದು ಪೋಷಕಾಂಶಗಳು ಇರೋದ್ರಿಂದ ನಮಗೆ ಶಕ್ತಿ ಬರುತ್ತೆ ಅಂತಂದ್ರೆ, ನಮ್ಮಲ್ಲಿ ನಮ್ಮ ಒಂದು ಕಲಿಕೆಯ ಅನುಕೂಲಕ್ಕೋಸ್ಕರ 2 ಭಾಗಗಳನ್ನು ಮಾಡ್ಕೊಳ್ತೀವಿ. ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂತ, ಇನ್ನೊಂದು ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ. ಅಂದ್ರೆ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುವಂತದ್ದನ್ನ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂತ ಹೇಳ್ತೀವಿ. ಅದು ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತೆ ಫ್ಯಾಟ್ ಆಗಿರುತ್ತೆ. ಆಮೇಲೆ ದೇಹಕ್ಕೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುವಂತಹ ನ್ಯೂಟ್ರಿಯೆಂಟ್ಸ್ ಗಳಿದೆ, ಪೋಷಕಾಂಶಗಳು. ಅವು ಯಾವ್ಯಾವು ಅಂದ್ರೆ ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಅಂತ ಹೇಳ್ತೀವಿ. ಈ ವಿಟಮಿನ್ಸ್, ಮಿನರಲ್ಸ್ ಅಲ್ಲಿ ಮತ್ತೆ ಫರ್ದರ್ ಕ್ಲಾಸಿಫಿಕೇಶನ್ ಅನ್ನ ಮಾಡ್ಕೊಳ್ತೀವಿ. ಬಟ್ ನಿಮ್ಮ ಒಂದು ಇದಕ್ಕೆ ಇಷ್ಟು ಗೊತ್ತಿರ್ಲಿ, ಕಾರ್ಬೋಹೈಡ್ರೇಟ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ. ಈ ಮ್ಯಾಕ್ರೋ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಹಾಯದಿಂದ ಏನಾಗುತ್ತೆ, ನಮ್ಗೆ ಎನರ್ಜಿ ಸಿಗ್ತಾ ಹೋಗುತ್ತೆ. ಈ ಎನ್ಸೈಮೆಟಿಕ್ ರಿಯಾಕ್ಷನ್ಸ್ ಏನಂತಂದ್ರೆ, ಯಾವಾಗ ಈ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ವಿಟಮಿನ್ಸ್, ಮಿನರಲ್ಸ್ ಇದೆಲ್ಲ ಇದೆಯಲ್ವಾ, ಯಾವಾಗ ಬ್ರೇಕ್ ಡೌನ್ ಆಗುತ್ತೆ ಯಾವ್ದೋ ಒಂದು ಕಾರಣದಿಂದ, ಅದು ಲೈಟ್ ಆಗಿರಬಹುದು, ಏನೋ ಕೆಮಿಕಲ್ ರಿಯಾಕ್ಷನ್ಸ್ ಆಗಿರ್ಬೋದು, ಹೀಟ್ ಅಪ್ಲೈ ಆಗಿರ್ಬೋದು, ಅಥವಾ ಒಂದೇ ಪದಾರ್ಥವನ್ನ ನಾವು ಕಂಟಿನ್ಯೂಸ್ ಆಗಿ ಅದನ್ನ ಬಳಸದೆ ಹಾಗೆ ಇಟ್ಟಾಗ ಎನ್ಸೈಮೆಟಿಕ್ ರಿಯಾಕ್ಷನ್ಸ್ ಸ್ಟಾರ್ಟ್ ಆಗಿ ಅದು ಹಾಳಾಗುವಂತ ಚಾನ್ಸಸ್ ಇರುತ್ತೆ. ಅದ ಅಸೋಸಿಯೇಟೆಡ್ ಆಗಿ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಅಂತೀವಿ, ಅಥವಾ ಇದನ್ನ ಸೈಂಟಿಫಿಕಲಿ ಆಕ್ಸಿಡೇಷನ್ ಅಂತ ಕರಿತೀವಿ. ಈ ಒಂದು ರಾಸಾಯನಿಕ ಬದಲಾವಣೆಯಲ್ಲಿ ರಾಸಾಯನಿಕವಾದ ಒಂದು ಕ್ರಿಯೆ ನಡೆಯುತ್ತೆ ಯಾವ್ದ್ರಲ್ಲಿ, ಫುಡ್ ಅಲ್ಲಿ. ಆ ರಾಸಾಯನಿಕ ಕ್ರಿಯೆ ಅದು ಅವಾಗ್ಲೇ ಹೇಳಿದ್ನಲ್ವಾ, ಲೈಟ್ ಎಮಿಟ್ ಆದಾಗ ಅಥವಾ ಬಿಸಿಲಲ್ಲಿ ಜಾಸ್ತಿ ಇದ್ದಾಗ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಆಲೂಗಡ್ಡೆನ ಹಾಗೇ ಇಟ್ಟಾಗ ಕಂಟಿನ್ಯೂಸ್ ಆಗಿ ಮೊಳಕೆ ಬರುತ್ತೆ. ಆನಿಯನ್ ಅನ್ನ ನಾವು ಬಳಸದೆ ಸುಮಾರು ದಿನಗಳ ಕಳೆದ ಅದು ಮೊಳಕೆ ಬಂದು ಹೋಗುತ್ತೆ. ಆಮೇಲೆ ನಾವು ತುಪ್ಪವನ್ನ ಹಾಗೆ ಇಟ್ಟಾಗ ಅದರಲ್ಲಿರುವಂತ ಫ್ಯಾಟ್ಸ್ ಏನಾಗುತ್ತೆ, ಡಿವೈಡ್ ಆಗಿ ಏನಾಗುತ್ತೆ, ಅದು ನಮ್ಮ ಒಂದು ಯೂಸಿಗೆ ಬರದೆ ಕೆಳಗಡೆ ಒಂದು ಕಪ್ಪು ಕೋಟೆಡ್ ಆಗಿ ಉಳ್ಕೊಳ್ಳುತ್ತೆ. ಆಮೇಲೆ ಅದರಿಂದ ಒಂದು ಫ್ಲೇವರ್ ಬರುತ್ತೆ. ಅದು ಫ್ಲೇವರ್ ಅಂತಂದ್ರೆ ಆಫ್ ಓಡರ್ ಅಂತ ಹೇಳ್ತೀವಿ. ಅದು ತುಂಬಾ ನಮ್ಗೆ ಸುವಾಸನೆ ಭರಿತವಾಗಿರಲ್ಲ, ಅದು ನಮ್ಗೆ ತುಂಬಾ ಅನ್ಟಾಲರೇಬಲ್ ಅಂತ ಅದಕ್ಕೆ ನಾವು ಆಫ್ ಓಡರ್ ಅಂತ ಹೇಳ್ತೀವಿ. ಅದು ಯಾಕಾಗುತ್ತೆ ಅಂದ್ರೆ, ಈ ಒಂದು ಫ್ರೀ ಫ್ಯಾಟಿ ಆಸಿಡ್ಸ್, ಫ್ಯಾಟ್ ಮೊದ್ಲೇ ಇರುತ್ತಲ್ವಾ ಲಿಪಿಡ್ ಅಲ್ಲಿ, ಆ ಎನ್ಸೈಮ್ಸ್ ಮತ್ತೆ ಈ ಒಂದು ಫ್ಯಾಟಿ ಆಸಿಡ್ಸ್ ಏನಾಗುತ್ತೆ ಹಾಗೆ ಕೆಮಿಕಲ್ ರಿಯಾಕ್ಷನ್ಸ್ ಆಗಿ ಅದು ಆಫ್ ಓಡರ್ ಅನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಮೇಲೆ ಏನಾಗುತ್ತೆ, ಈ ಫುಡ್ ಸ್ಪಾಯ್ಲೇಜ್ಗೆ ಮತ್ತೊಂದು ಕಾರಣ ಏನಂತಂದ್ರೆ, ಕೇವಲ ಒಳಗಡೆ ಆಗುವಂತ ರಿಯಾಕ್ಷನ್ಸ್ ಗಳಲ್ಲದೆ ಫಿಸಿಕಲ್ ಚೇಂಜಸ್ ಅಂತ ಹೇಳ್ತೀವಿ. ಮಾಯಿಶ್ಚರ್ ಅಂಶ ಕಡಿಮೆ ಆಗುತ್ತೆ, ಮತ್ತೆ ಆ ಒಂದು ವೆಜಿಟೇಬಲ್ ಫ್ರೂಟ್ಸ್ ಟೆಕ್ಸ್ಚರೇ ಚೇಂಜ್ ಆಗಿ ಹೋಗುತ್ತೆ. ಮತ್ತೆ ಪೆಸ್ಟ್ ಅಂಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಪೆಸ್ಟ್ ಅಂಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದ್ರೆ ಅವಾಗ್ಲೇ ಹೇಳಿದ್ನಲ್ಲ, ಫಸ್ಟ್ ಗೆ ನಾನು ಕವರ್ ಮಾಡಿದೆ ಅದನ್ನ. ದೋಸ್ ಆಲ್ ಆರ್ ದ ರೀಸನ್ಸ್.
ಇನ್ನ ಪ್ರಿಸರ್ವೇಶನ್ ಮೆಥಡ್ಸ್ ಇಷ್ಟೆಲ್ಲ ಆಗ್ತಾ ಇದೆ, ಸ್ಪಾಯ್ಲೇಜ್ ಆಗ್ತಾ ಇದೆ, ನಾವು ಮೆಥಡ್ಸ್ ನೋಡಿದ್ವಿ, ಮತ್ತೆ ಪ್ರಿಸರ್ವೇಶನ್ ಯಾಕೆ ಬೇಕು ಅಂತ ನೋಡಿದ್ವಿ, ಕಾಸಸ್ ನೋಡಿದ್ವಿ. ಈಗ ಪ್ರಿಸರ್ವೇಶನ್ ಮೆಥಡ್ ಅಲ್ಲಿ ಸಾಕಷ್ಟು 2 ಮೆಥಡ್ ಇದೆ, ಟ್ರೆಡಿಷನಲ್ ಮೆಥಡ್ ಮತ್ತೆ ನಾವು ಮಾಡರ್ನ್ ಮೆಥಡ್ಸ್ ಅಂತ ನೋಡ್ತೀವಿ. ಇನ್ನ ಟ್ರೆಡಿಷನಲ್ ಮೆಥಡ್ ಅಂದ್ರೆ ಡ್ರೈಯಿಂಗ್ ಅಂತ ಫಸ್ಟ್ ಬಿಫೋರ್ ಸ್ಲೈಡ್. ಟ್ರೆಡಿಷನಲ್ ಮೆಥಡ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಡ್ರೈಯಿಂಗ್ ಅಂತ. ಡ್ರೈಯಿಂಗ್ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದೇ, ಯಾಕಂದ್ರೆ ನಮ್ಮ ಅಜ್ಜ ಅಜ್ಜಿ ನಮ್ಮ ಆನ್ಸಿಸ್ಟರ್ಸ್ ಫಸ್ಟ್ ಇಂದಾನು ಅದನ್ನ ಒಂದು ಬಳಕೆ ಮಾಡ್ಕೊಂಡು ಬಂದಿದ್ದಾರೆ ಡ್ರೈಯಿಂಗ್ ಟೆಕ್ನಾಲಜಿನ. ಈಗ ಕರಾವಳಿ ಪ್ರದೇಶದಲ್ಲಿ ಇರುವಂತವ್ರು ಮೀನ್ ಅವೈಲಬಿಲಿಟಿ ಅವ್ರಿಗೆ ಜಾಸ್ತಿ ಇರುತ್ತೆ, ಫಿಶ್ ಗಳೆಲ್ಲ. ಸೊ ಅದನ್ನ ಏನ್ ಮಾಡ್ತಾರೆ, ಬಿಸಿಲಿಗೆ ಒಣಗಿಸಿ ಅದನ್ನ ಸುಮಾರು ದಿನಗಳ ಕಾಲ ಬಳಸ್ಕೊಂಡಿರ್ತಾರೆ. ಆಮೇಲೆ ನಮ್ಮ ಅಜ್ಜ ಅಜ್ಜಿ ನಮ್ಮ ಹಳ್ಳಿಗಳಲ್ಲೆಲ್ಲ ನೋಡಿದಾಗ್ಲೂ ಕೂಡ ನಮ್ಮಲ್ಲಿ ಜಾಸ್ತಿ ಆಲೂಗಡ್ಡೆ ಸಿಗ್ತಾ ಇರುತ್ತೆ, ಅಥವಾ ಈರುಳ್ಳಿ ಜಾಸ್ತಿ ಬಲ್ಕ್ ಅಲ್ಲಿ ಸಿಗ್ತಾ ಇರುತ್ತೆ, ಟೊಮೆಟೊ ಜಾಸ್ತಿ ಸಿಗ್ತಾ ಇರುತ್ತೆ. ಅದನ್ನ ಏನ್ ಮಾಡ್ತೀವಿ, ನಮ್ಮ ಟ್ರೆಡಿಷನಲ್ ಸಂಡಿಗೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಬಿಸಿಲು ಜಾಸ್ತಿ ಬಂದಿದ ತಕ್ಷಣ ಸಂಡಿಗೆ ಹಾಕ್ತಾರೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಡ್ರೈಯಿಂಗ್ ಟೆಕ್ನಾಲಜಿನೇ ಅದು. ಅದು ಏನಂದ್ರೆ ಬಿಸಿಲಲ್ಲಿ ಒಣಗಿಸೋದು, ಅದೊಂದು ಮೆಥಡ್ ಅಷ್ಟೇ. ಇವೆಲ್ಲ ಟ್ರೆಡಿಷನಲ್ ಮೆಥಡ್ಸ್ ನ ನಮ್ಮ ಹಿಂದಿನ ದಿನಮಾನಗಳಿಂದನೂ ನಾವು ಇದನ್ನ ಬಳಸ್ಕೊಂಡ್ ಬರ್ತಾ ಇದೀವಿ, ಇದನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ. ಮುಂದುವರೆದು ಮಷೀನ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡರ್ನ್ ಟೆಕ್ನಾಲಜಿಯಲ್ಲಿ ಇದೇ ಪ್ರಿನ್ಸಿಪಲ್ ನ ಇಟ್ಕೊಂಡು ನಾವು ಮಾಡರ್ನ್ ಟೆಕ್ನಾಲಜಿಗೆ ಬಂದಿದೀವಿ. ಇದರಲ್ಲಿ ಡ್ರೈಯಿಂಗ್ ಒಂದು ಒಣಗಿಸೋದು, ಆಮೇಲೆ ಶೇಡ್ ಡ್ರೈಯಿಂಗ್ ಅಂತ ನೆರಳಲ್ಲಿ ಒಣಗಿಸೋದು, ಆಮೇಲೆ ಈ ಪೇಪರ್ ಇದ್ರಲ್ಲಿ ಬರುತ್ತೆ, ಅದು ಮಾಡರ್ನ್ ಟೆಕ್ನಾಲಜಿಯಲ್ಲಿ ಬರುತ್ತೆ. ಇವೆಲ್ಲ ಏನು ಅಂತಂದ್ರೆ ಮತ್ತೆ ಇವು ಎಲ್ಲ ಟ್ರೆಡಿಷನಲ್ ಮೆಥಡ್ಸ್ ಅಲ್ಲಿ ಬಂತು. ಇನ್ನು ಸಾಲ್ಟಿಂಗ್ ಮತ್ತೆ ಕ್ಯೂರಿಂಗ್ ಅಂತ. ಯಾವ ಒಂದು ಆಹಾರ ನಮಗೆ ಜಾಸ್ತಿ ದಿನಗಳ ಕಾಲ ಬಾಳಕೆ ಬೇಕು ಅಂತಂದ್ರ, ನಿಂಬೆಹಣ್ಣು ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಇದೆ, ನಮ್ಮ ಹಿತ್ತಲಲ್ಲಿ ನಿಂಬೆಹಣ್ಣು ಜಾಸ್ತಿ ಬೀಳ್ತಾ ಇದೆ, ಅಥವಾ ಚೀಪ್ ರೇಟ್ ಅಲ್ಲಿ ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ ಅಂದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಸಾಲ್ಟಿಂಗ್ ಮಾಡ್ಬೋದು, ಅಥವಾ ಅದನ್ನ ಶುಗರ್ ಸಿರಪ್ ಅಲ್ಲಿ ಅದ್ದಿಡಬಹುದು. ಆವಾಗ ಏನಾಗುತ್ತಂತಂದ್ರೆ ಆ ಒಂದು ಪ್ರಾಡಕ್ಟ್ ಸುಮಾರು ದಿನಗಳ ಕಾಲ ಬಾಳ್ಕೆ ಬರುತ್ತೆ. ಸೊ ಇದು ಒಂದು ಮೆಥಡ್ ಆಗಿರುತ್ತೆ. ಸಾಲ್ಟಿಂಗ್ ಅಲ್ಲಿ ಇದನ್ನ ಉಪ್ಪು ಹಾಕಿ ಹೆಚ್ಚು ದಿನಗಳ ಕಾಲ ಏನ್ ಮಾಡ್ತೀವಿ ಅಂತಂದ್ರೆ ಉಪ್ಪು ನೀರು ಏನ್ ಮಾಡುತ್ತೆ, ಇಲ್ಲಿ ಯಾವುದೇ ಸೂಕ್ಷ್ಮ ಜೀವಿಗಳು ಬೆಳೆದೇ ಇರೋ ತರ ನೋಡ್ಕೊಳ್ಳುತ್ತೆ. ಸೂಕ್ಷ್ಮ ಜೀವಿಗಳು ಬೆಳೆದ್ರು ಆ ಒಂದು ಕಾನ್ಸಂಟ್ರೇಷನ್ ಅಲ್ಲಿ ಉಪ್ಪು ಜಾಸ್ತಿ ಇದ್ದಾಗ, ಉಪ್ಪಿನಂಶ ಜಾಸ್ತಿ ಇದ್ದಾಗ ಉಪ್ಪು ಅದ ಮತ್ತೆ ಆ ಒಂದು ಪ್ರಾಡಕ್ಟ್ ಏನಿರುತ್ತೆ, ವೆಜಿಟೇಬಲ್ ಇರ್ಬೋದು, ಫ್ರೂಟ್ ಇರ್ಬೋದು, ಯಾವುದೇ ಒಂದು ಪ್ರಾಡಕ್ಟ್ ಅದು ಲೀಚ್ ಔಟ್ ಆಗಿ ಯಾವುದೇ ಬ್ಯಾಕ್ಟೀರಿಯಾಗಳು, ಸೂಕ್ಷ್ಮ ಜೀವಿಗಳು ಬೆಳೆದೇ ಇರೋ ತರ ನೋಡ್ಕೊಳ್ಳುತ್ತೆ. ಆಮೇಲೆ ಇದು ಆಸ್ಮೋಸಿಸ್ ಪ್ರಾಸೆಸ್ ಅಂತ ಆಗುತ್ತೆ. ಇದು ಹೊರಗೆ ಬಂದು ನಿರ್ಜಲೀಕರಣ ಮಾಡಿ ತೇವಾಂಶ ಇಲ್ಲದೆ ಇರೋ ತರ ನೋಡ್ಕೊಂಡು ಅಲ್ಲಿ ಯಾವುದೇ ಒಂದು ಸೂಕ್ಷ್ಮ ಜೀವಿ ಬೆಳೆದೇ ಇರೋ ತರಹ ನೋಡ್ಕೊಳ್ಳುತ್ತೆ. ಹಾಗಾಗಿ ಇದು ಒಂದು ಮೆಥಡ್. ಇದನ್ನು ಕೂಡ ನಾವು ಉಪ್ಪಿನಕಾಯಿ ಹಾಕೋದ್ರಲ್ಲಿ ಕಾಮನ್ ಆಗಿ ಎಲ್ಲಾ ಒಂದು ಮನೆಗಳಲ್ಲೂ ಇದನ್ನ ಬಳಸ್ತಾ ಇದೀವಿ. ಹಾಗೆ ಇದು ಇಂಡಸ್ಟ್ರಿ ಲೆವೆಲ್ಗೆ ಇದರದೇ ಆದಂತಹ ಒಂದು ಅಪ್ಲಿಕೇಶನ್ ಅನ್ನ ಹೊಂದಿದೆ. ಆಮೇಲೆ ಸ್ಮೋಕಿಂಗ್ ಅಂತಂದ್ರೆ ಇದು ಒಂದು ಈಗ ನಾವು ಸ್ಮೋಕ್ ಅನ್ನ ಯೂಸ್ ಮಾಡ್ಬಿಟ್ಟು, ಅಂದ್ರೆ ಹಬೆ ತರಾನೇ ಇದು ಒಂದು ಟೆಕ್ನಾಲಜಿ. ಇಲ್ಲಿ ಮಾಡರ್ನ್ ಟೆಕ್ನಾಲಜಿ, ಟ್ರೆಡಿಷನಲ್ ಟೆಕ್ನಾಲಜಿ ಎರಡು ಒಂದು ವಿಧದಲ್ಲಿ ಇದನ್ನ ಮಾಡ್ತೀವಿ. ಹಬೆಯಲ್ಲಿ ಇದನ್ನ, ಆಮೇಲೆ ಸ್ಮೋಕಿಂಗ್ ಅನ್ನ ಮಾಡೋದ್ರಿಂದ ಸಾಕಷ್ಟು ಒಂದು ಇದು ಪ್ರೊಸೆಸಿಂಗ್, ಇಲ್ಲಿನೂ ಅಷ್ಟೇ ಮೈಕ್ರೋ ಆರ್ಗ್ಯಾನಿಸಮ್ಸ್ ನ ನಾವು ಕಿಲ್ ಮಾಡುವಂತದ್ದು ಇದಾಗಿರುತ್ತೆ. ಇನ್ನ ಶುಗರ್ ಪ್ರಿಸರ್ವೇಶನ್, ಇದು ನಾವು ಅತ್ಯಂತ ಡಿಮ್ಯಾಂಡ್ ಇರುವಂತಹ ಒಂದು ಪ್ರಿಸರ್ವೇಶನ್ ಮೆಥಡ್. ಆಮೇಲೆ ಪ್ರತಿ ಒಂದ್ರಲ್ಲೂ ನಾವು ಶುಗರ್ ಅನ್ನೇ ಬಳಸ್ತಾ ಇದೀವಿ. ಜಾಮ್, ಜಲ್ಲಿ ಆಗಿರ್ಬಹುದು, ಫ್ರೂಟ್ ಜ್ಯೂಸಸ್ ಆಗಿರಬಹುದು, ಮಿಲ್ಕ್ ಶೇಕ್ಗಳಾಗಿರಬಹುದು, ಅಥವಾ ನಾವು ಯಾವ್ದಾದ್ರೂ ಒಂದು ಹೊಸ ಪ್ರಾಡಕ್ಟ್ ಮಾಡಿದ್ರೆ ಅದಕ್ಕೆ ವಿದೌಟ್ ಶುಗರ್ ನಾವು ಮಾಡೋದೇ ಇಲ್ಲ. ಅದು ಕೇಕ್ ಅಲ್ಲಿ ಗ್ಲೇಷಿಯಲ್ ಎಫೆಕ್ಟ್ ಕೊಡುತ್ತೆ. ಆಮೇಲೆ ಸಾಕಷ್ಟು ಒಂದು ಕ್ರಿಸ್ಟಲೈಸೇಷನ್ ಮಾಡಿ ಬೇರೆ ಬೇರೆ ಮೆಥಡ್ಸ್ ಗಳಲ್ಲಿ ಈ ಒಂದು ನಾವು ಫುಡ್ ಪ್ರಿಸರ್ವೇಶನ್ ಗೆ ಬಳಸ್ಕೊಳ್ತೀವಿ ಶುಗರ್ ಅನ್ನ. ಹಾಗೆ ಇನ್ನ ಮಾಡರ್ನ್ ಮೆಥಡ್ಸ್ ಗೆ ಬಂದ್ಬಿಟ್ರೆ ಪಾಶ್ಚರೈಸೇಷನ್ ಅಂತ. ಈ ಪಾಶ್ಚರೈಸೇಷನ್ ಅನ್ನುವಂಥದ್ದು ಸ್ಟಾರ್ಟ್ ಆಗಿದ್ದು ಲೂಯಿಸ್ ಪಾಶ್ಚರ್ ಅನ್ನುವಂಥ ಒಬ್ಬ ವಿಜ್ಞಾನಿ. ಅವರು ಮೈಕ್ರೋಬಯಾಲಜಿಸ್ಟ್ ಮತ್ತೆ ರಸಾಯನ ಶಾಸ್ತ್ರಜ್ಞ ಆಗಿದ್ರು. ಇವರು ಏನ್ ಮಾಡ್ತಾರೆ, 1862ರಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಏನ್ ಎಕ್ಸ್ಪೆರಿಮೆಂಟ್ ಅಪ್ಪ ಅಂತಂದ್ರೆ ಬ್ಯಾಕ್ಟೀರಿಯಾನ ಕಿಲ್ ಮಾಡ್ಬಿಟ್ಟು ಒಂದು ಪ್ರಾಡಕ್ಟ್ ನ ಜಾಸ್ತಿ ದಿನ ಹೇಗೆ ಇದನ್ನ ನಾವು ಉಳಿಸಬಹುದು ಹಾಳಾಗದೆ ಇರೋ ತರಹ ಅಂತ ಯೋಚನೆ ಮಾಡಿದಾಗ ಅವರು 100 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ಇದು ಬಾಯ್ಲಿಂಗ್ ಟೆಂಪರೇಚರ್ ಅಂತ. ನೀರು ಕುದ್ದು ಬಾಯ್ಲ್ ಆಗುತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಅದಕ್ಕಿಂತ ಕಮ್ಮಿ ಒಂದು ಟೆಂಪರೇಚರ್ ಅನ್ನ ಬಳಸ್ಕೊಂಡು ಆ ಟೆಂಪರೇಚರ್ ಅಲ್ಲಿ
ಏನಾದ್ರೂ ಬ್ಯಾಕ್ಟೀರಿಯಾ ಅದನ್ನ ಕಿಲ್ ಮಾಡಕ್ ಆಗುತ್ತಾ ಅಂತ ನೋಡಿದಾಗ ಅವರು ಇದನ್ನ ಫಸ್ಟ್ ವೈನ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಕಂಡುಹಿಡಿತಾರೆ. ಮತ್ತೆ ಇದನ್ನ ನೆಕ್ಸ್ಟ್ ಹಾಲಿನ ಒಂದು ಸಂಸ್ಕರಣೆಯಲ್ಲೂ ಬಳಸಿದಾಗ ಪಾಶ್ಚರೀಕರಣ ಅಂತ ಹೇಳ್ತೀವಿ, ಅಥವಾ ರೋಗಕಾರಕ ಅಥವಾ ಹೆಚ್ಚಿಗೆ ನಾವು ಯಾವ್ದಾದ್ರು ಸೂಕ್ಷ್ಮ ಜೀವಿಗಳು ಬೆಳೆದ್ರೆ ಅದನ್ನ ಕೊಲ್ಲೋದಕ್ಕೆ ಅಲ್ಪಾವಧಿಯಲ್ಲಿ ಅದಕ್ಕೆ ಅವರು 2 ಮೆಥಡ್ ಅನ್ನ ಕಂಡು ಹಿಡ್ಕೊಂಡ್ರು. ಅದನ್ನ ಏನಂತಾರೆ ಅಂದ್ರೆ ಸ್ಟೂಡೆಂಟ್ಸ್ ನೀವು ಬೇಕಿದ್ರೆ ನೋಟ್ ಡೌನ್ ಮಾಡ್ಕೋಬಹುದು. ಹೈ ಟೆಂಪರೇಚರ್ ಶಾರ್ಟ್ ಟೈಮ್ ಅಂತ. ಈ ಹೈ ಟೆಂಪರೇಚರ್ ಶಾರ್ಟ್ ಟೈಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಕಚ್ಚಾ ಹಾಲು ಇರುತ್ತಲ್ವಾ, ಅಂದ್ರೆ ರಾ ಮಿಲ್ಕ್, ಇದನ್ನ ಬಾಯ್ಲ್ ಮಾಡಿದಾಗ 15 ನಿಮಿಷಗಳ ಕಾಲ ಇದನ್ನ ಕುದಿಸಿದ್ರೆ ಅದು ಕಡಿಮೆ ಟೆಂಪರೇಚರ್ ಅಲ್ಲಿ ಅಂದ್ರೆ 72 ಅಂದ್ರೆ ಬಿಲೋ ದಾಟ್ 161 ಡಿಗ್ರಿ ಫ್ಯಾರನ್ಹೀಟ್ ಗೆ ಅದು ಬಿಸಿ ಮಾಡಿದಾಗ ಏನಾಗುತ್ತೆ, ಅಲ್ಲಿರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಿಲ್ ಆಗ್ತಾ ಹೋಗುತ್ತೆ. ಸೊ ಹಿ ಫೌಂಡ್ ಒನ್ ಮೆಥಡ್ ದಟ್ ಈಸ್ ಹೈ ಟೆಂಪರೇಚರ್ ಶಾರ್ಟ್ ಟೈಮ್. ಟೆಂಪರೇಚರ್ ಜಾಸ್ತಿ ಕೊಡೋದು, ಕಡಿಮೆ ಅವಧಿಗೆ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋದು. ಕಡಿಮೆ ಅವಧಿ ಅಂದ್ರೆ ಇಲ್ಲಿ 15 ಸೆಕೆಂಡ್ಸ್ ಒಳಗೆ ಹಾಲನ್ನ ಕಾಯಿಸಿದಾಗ ಅದರಲ್ಲಿರುವಂತಹ ಬ್ಯಾಕ್ಟೀರಿಯಾ ಇದು ನಾಶ ಆಗೋಗುತ್ತೆ. ಇನ್ನೊಂದು ಮೆಥಡ್ ಮಾಡ್ತಾರೆ, ಅದು ಲೋ ಟೆಂಪರೇಚರ್ ಮತ್ತೆ ಲಾಂಗ್ ಟೈಮ್ ಅಂತ. ಟೆಂಪರೇಚರ್ ಅನ್ನ ಕಡಿಮೆ ಕೊಡೋದು ಅಂದ್ರೆ ಹೀಟ್ ಅಪ್ಲಿಕೇಶನ್ಸ್ ಏನಿದೆಯಲ್ವಾ, ಹಾಲನ್ನ ಏನ್ ಮಾಡ್ತಾರ ಅಂತಂದ್ರೆ ಕಡಿಮೆ ಟೆಂಪರೇಚರ್ ಅಲ್ಲಿ ಸಣ್ಣಗೆ ಉರಿ ಇಡ್ತೀವಲ್ವಾ, ಆತರ ಕಡಿಮೆ ಟೆಂಪರೇಚರ್ ಅಲ್ಲಿ ಹಾಲಿಗೆ ಟೆಂಪರೇಚರ್ ಅನ್ನು ಕೊಟ್ಟು, ಮತ್ತೆ ಲಾಂಗ್ ಟೈಮ್ ಸ್ವಲ್ಪ ಅಲ್ಲಿ 15 ಸೆಕೆಂಡ್ ಯೂಸ್ ಮಾಡಿದ್ವಲ್ವಾ, 15 ನಿಮಿಷ ಅಥವಾ ಹೇಳ್ಬೋದು. ಆಮೇಲೆ ಇಲ್ಲಿ ಏನ್ ಮಾಡ್ತಾರೆ 30 ನಿಮಿಷಗಳ ಕಾಲ ಇದನ್ನ ಮಾಡ್ತಾರೆ. ಅದು ಸಾರಿ, ಅದು 15 ಸೆಕೆಂಡ್ 15 ನಿಮಿಷ 15 ನಿಮಿಷದಲ್ಲಿ ಮಾಡ್ತಾರೆ. ಇದು 30 ನಿಮಿಷ, ಒಂದ್ ಅರ್ಧ ಗಂಟೆವರೆಗೂ ಕಾಯಿಸಿದ್ರೆ ಅದೇನಾಗುತ್ತೆ, ದಟ್ ವಿಲ್ ಬಿ ರಿಮೈನ್ ವಿದೌಟ್ ಫ್ರೀ ಫ್ರಮ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್. ಅದನ್ನ ನಾವು ಪಾಶ್ಚರೈಸೇಷನ್ ಅಥವಾ ಪಾಶ್ಚರೀಕರಣ ಅಂತ ಹೇಳ್ತೀವಿ. ಇನ್ನೊಂದು ಮೆಥಡ್ ಕ್ಯಾನಿಂಗ್ ನ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇನ್ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಕ್ಯಾನಿಂಗ್ ಗೆ ಬೆಸ್ಟ್ ಎಕ್ಸಾಂಪಲ್ಸ್ ಯಾವ್ದಾವ್ದು ಅಂದ್ರೆ ನೀವೆಲ್ಲ ಟೇಸ್ಟ್ ಮಾಡಿರ್ತೀರಾ ಯೂಶುವಲಿ. ಈ ಜಾಮೂನ್ ಆಗಿರ್ಬಹುದು, ರಸಗುಲ್ಲ ಆಗಿರ್ಬಹುದು, ಬೇಕರಿಗಳಲ್ಲೆಲ್ಲ ಓಪನ್ ಟ್ರೇ ಅಲ್ಲಿ ಇಟ್ಟಿರ್ತಾರೆ. ಬಟ್ ನಾವು ಕೆಲವೊಂದು ಕ್ಯಾನ್ಡ್ ಟಿನ್ ಬಾಟಲ್ಸ್ ಅಂತ ನೋಡ್ತೀವಿ. ಆ ಟಿನ್ ಬಾಟಲ್ಸ್ ಏನೇನ್ ಇದೆಯಲ್ವಾ, ಅದು ಎಲ್ಲವೂ ಕೂಡ ಕ್ಯಾನಿಂಗ್ ಪ್ರಾಸೆಸ್ ನ ದಾಟ್ಕೊಂಡೇ ಬಂದಿರುವಂತದ್ದು. ಈಗ ಇದರಲ್ಲಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಇರಬಹುದು. ಈಗ ನವೇಡೇಸ್ ಇಟ್ ಈಸ್ ಅವೈಲೇಬಲ್ ವಿತ್ ಆಲ್ ದ ಮೆನಿ ಪ್ರಾಡಕ್ಟ್ಸ್. ನಾವು ಈಟೇಬಲ್ಸ್ ಏನೇನ್ ಇದೆಯಲ್ವಾ, ಅದು ಎಲ್ಲವೂ ಕೂಡ ಕ್ಯಾನಿಂಗ್ ಪ್ರಾಸೆಸ್ ಅಲ್ಲೇ ಬಂದಿರುವಂತದ್ದಾಗಿರುತ್ತೆ. ಆಮೇಲೆ ಫ್ರೀಸಿಂಗ್, ದಿಸ್ ಇಸ್ ವೆರಿ ಕಾಮನ್. ಈ ಫ್ರೀಸಿಂಗ್ ಟೆಕ್ನಾಲಜಿಯನ್ನ ನಾವು ಎಲ್ಲರ ಮನೆಗಳಲ್ಲೂ ಬಳಸ್ತಾ ಇದೀವಿ. ಅದು ರೆಫ್ರಿಜರೇಷನ್ ಅಂತ. ಎಲ್ಲರ ಮನೆಯಲ್ಲೂ ಫ್ರಿಜ್ ಅಂತ ಹೇಳ್ತೇವೆ, ಬಟ್ ಇಸ್ ರೆಫ್ರಿಜರೇಟರ್. ಅದು ರೆಫ್ರಿಜರೇಟರ್ ಅನ್ನ ನಾವ್ ಎಲ್ಲರ ಮನೆಯಲ್ಲೂ ಇಟ್ಕೊಂಡಿದೀವಿ. ಇದ್ರಲ್ಲಿ ಏನಾಗುತ್ತೆಪ್ಪ ಅಂತಂದ್ರೆ, ಈಗ ಒಂದು ಆಹಾರ ಪದಾರ್ಥ ಯಾವ್ದಾದ್ರೂ ಇರ್ಬೋದು, ಫ್ರೂಟ್ ಆಗಿರ್ಬೋದು, ವೆಜಿಟೇಬಲ್ ಆಗಿರ್ಬೋದು, ಅದನ್ನ ನಾವು ಒಳಗಡೆ ಇಟ್ಟಾಗ, ಬಟ್ ಇದ್ರಲ್ಲಿ ನಾವು ಸೀರಿಯಲ್ಸ್, ಪಲ್ಸಸ್ ಆ ತರದನ್ನೆಲ್ಲ ಸ್ಟೋರ್ ಮಾಡಿರಲ್ಲ. ನಮ್ಮ ಇದ್ರಲ್ಲಿ ಪೆರಿಷಬಲ್, ನಾನ್ ಪೆರಿಷಬಲ್ ಅಂತ ಬರುತ್ತೆ. ಅಂತ ಆಹಾರಗಳನ್ನ ಮಾತ್ರ ಇಡ್ತೀವಿ. ಪೆರಿಷಬಲ್ ಆಹಾರಗಳು ಯಾವ್ದಾದ್ರು ಅಂದ್ರೆ ಮಾಯಿಶ್ಚರ್ ಹೈ ಇರುವಂತದ್ದು, ಫ್ರೂಟ್ಸ್ ಆಗಿರ್ಬಹುದು, ಎಲ್ಲಾ ಹಣ್ಣುಗಳು, ಸೇಬು ಹಣ್ಣು, ಆಮೇಲೆ ಪೇರು, ಈ ತರದ್ ಒಟ್ನಲ್ಲಿ ಫ್ರೂಟ್ಸ್ ಯಾವ್ದಾದ್ರು ಬರುತ್ತೆ, ಹೈ ಮಾಯಿಶ್ಚರ್ ಕಂಟೆಂಟ್ ಇರುತ್ತಲ್ವ ಆ ತರ ಫ್ರೂಟ್ಸ್. ಮತ್ತೆ ವೆಜಿಟೇಬಲ್ಗಳು, ಸೊಪ್ಪುಗಳು, ಆಮೇಲೆ ಅದರ್ ವೆಜಿಟೇಬಲ್ಸ್ ಮತ್ತೆ ಈ ರೂಟ್ಸ್ ಅಂಡ್ ಟ್ಯೂಬರ್ಸ್ ಅಂತ ಎಲ್ಲ ಬರುತ್ತೆ. ನೀವು ವೆಜಿಟೇಬಲ್ಸ್ ಆಲ್ಮೋಸ್ಟ್ ಯಾವ್ದು ಮಾಯಿಶ್ಚರ್ ಹೈ ಇರುತ್ತಲ್ವಾ, ಪೆರಿಷಬಲ್ ಅಂದ್ರೆ ಸ್ವಲ್ಪ ಮಾಯಿಶ್ಚರ್ ಕಂಟೆಂಟ್ ಹೈ ಇರುತ್ತೆ, ಅದು ಬೇಗ ಹಾಳಾಗ್ ಹೋಗುತ್ತೆ. ಅಂಥವನ್ನೆಲ್ಲ ನಾವು ಫ್ರೀಸರ್ ಅಲ್ಲಿ ಇಡ್ತೀವಿ. ಇಲ್ಲಿ ಒಂದೇ ಒಂದು ಟೆಕ್ನಾಲಜಿ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕೇನಂತಂದ್ರೆ, ಇದೇನ್ ಮಾಡ್ತೇವೆ ಅಂದ್ರೆ ಲೋ ಟೆಂಪರೇಚರ್ ಅಲ್ಲಿ ಆಹಾರವನ್ನ ಪ್ರಿಸರ್ವ್ ಮಾಡಕ್ ಇಡ್ತೀವಿ. ಹಾಗಿದ್ರೆ ಹೇಗೆ ಇದು ಇಲ್ಲಿ ಪ್ರಿಸರ್ವೇಶನ್ ಆಗುತ್ತೆ, ಹೇಗೆ ಇದು ಸಂರಕ್ಷಣೆ ಪಡ್ಕೊಳ್ಳುತ್ತೆ ಅಲ್ಲಿ ಅಂತಂದ್ರೆ, ಆ ಒಂದು ಆಹಾರದ ಸುತ್ತಲೂ ಅದು ಏನ್ ಮಾಡುತ್ತೆ ಅಂತಂದ್ರೆ ಬ್ಯಾಕ್ಟೀರಿಯಾ, ಫಂಗೈ ಅಟ್ಯಾಕ್ ಆಗದೆ ಇರೋ ತರ ಒಂದು ಗೋಡೆಯನ್ನ ನಿರ್ಮಾಣ ಮಾಡ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ಅವಾಗ ಏನಾಗುತ್ತೆ, ಫ್ರೀಸ್ ಆಗುತ್ತೆ. ಅದರಲ್ಲಿರುವ ಯಾವುದೇ ಒಂದು ಎನ್ಸೈಮ್ಸ್ ಆಗಿರ್ಬೋದು, ಕೆಮಿಕಲ್ಸ್ ಆಗ್ಬೋದು, ರಿಯಾಕ್ಟ್ ಆಗಲ್ಲ ಹೊರಗಡೆ ಎನ್ವಿರಾನ್ಮೆಂಟ್ ಜೊತೆಗೆ. ಅಂತಹ ಒಂದು ಹೌದಲ್ವಾ, ನಾವು ಈಗ ರೂಮ್ ಟೆಂಪರೇಚರ್ ಏನಾಗಿರುತ್ತೆ, ಹೊರಗಡೆ 27 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಫ್ರೀಸ್ ಅಲ್ಲಿ ಕೈ ಹಾಕಿದಾಗ ಇಟ್ ವಿಲ್ ಬಿ ವೆರಿ ಕೋಲ್ಡ್. ಯಾಕಂತಂದ್ರೆ ಆ ಎನ್ವಿರಾನ್ಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಅಲ್ಲಿ ಯಾವುದೇ ಒಂದು ಬ್ಯಾಕ್ಟೀರಿಯಾ, ಎನ್ಸೈಮ್ಸ್ ಬೆಳೆದೇ ಇರೋ ತರ ನೋಡ್ಕೊಳುತ್ತೆ. ಹಾಗಾಗಿ ಈ ಫ್ರೀಸಿಂಗ್ ಅನ್ನ ನಾವು ಬಳಸ್ತೀವಿ. ಇರ್ರಾಡಿಯೇಷನ್ ಅಂತ, ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೆಥಡ್ ಆಫ್ ದ
ಫುಡ್ ಪ್ರಿಸರ್ವೇಶನ್. ಈ ಇರಾಡಿಯೇಷನ್ ಮೆಥಡ್ ಏನಪ್ಪಾ ಇದು ಹೊಸದಾಗಿದೆ ಅಂತ ಅಂದ್ರೆ ಇದು ರೇಡಿಯೇಷನ್ಸ್ ಎಲ್ಲ ನಾವು ಯೂಶುವಲಿ ಗಾಮಾ ರೇಸ್, ಎಕ್ಸ್-ರೇಸ್ ಎಲ್ಲ ನಾವು ಸ್ಕ್ಯಾನಿಂಗ್ ಇದ್ರಲ್ಲಿ ಯೂಸ್ ಮಾಡ್ತೀವಿ. ಬಟ್ ಫುಡ್ ಅಲ್ಲೂ ಕೂಡ ಇದರದೇ ಆದಂತ ಒಂದು ಮಹತ್ವವಾದ ಪಾತ್ರ ಇದೆ. ಇದು ಅಯೋನೈಸಿಂಗ್ ರೇಡಿಯೇಷನ್ಸ್ ಇದು ಏನ್ ಮಾಡುತ್ತಂತಂದ್ರೆ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಅಥವಾ ಇನ್ಸೆಕ್ಟ್ಗಳು ಅಥವಾ ಯಾವ್ದೋ ಒಂದು ಪ್ಯಾರಾಸೈಟ್ ಬಂದು ಕುತ್ಕೊಳ್ಳುತ್ತೆ ಫುಡ್ ಮೇಲೆ, ಅದರಿಂದ ಹಾಳಾಗುತ್ತೆ. ಅದು ಬರ್ದೇ ಇರೋ ತರ ಈ ಇರಾಡಿಯೇಷನ್ ಪ್ರಾಸೆಸ್ ನೋಡ್ಕೊಳ್ಳುತ್ತೆ. ಇದರಲ್ಲಿ ಫೋಟಾನ್ಸ್ ಮತ್ತೆ ಎಲೆಕ್ಟ್ರಾನ್ಸ್ ಗಳನ್ನ ಪಾಸ್ ಮಾಡಿ ಆ ಆಹಾರ ಕೆಡದೆ ಇರೋ ತರಹ ನೋಡ್ತಾರೆ. ದಟ್ ಈಸ್ ಒನ್ ಆಫ್ ದ ಮೆಥಡ್, ಅದನ್ನ ಇರಾಡಿಯೇಷನ್ ಅಂತ ಹೇಳ್ತೀವಿ. ಆಮೇಲೆ ಇದರಿಂದ ಆಹಾರಕ್ಕೆ ಯಾವುದೇ ತೊಂದರೆ ಆಗಲ್ಲ. ಬಿಕಾಸ್ ಆ ಲಿಮಿಟೆಡ್ ರೇಸ್ ಎಷ್ಟು ಬೇಕೋ ಅಷ್ಟನ್ನೇ ಹಾಕ್ತಿವಿ. ಇದರಲ್ಲಿ ಕೋಬಾಲ್ಟ್ 60 ಅಂತ ಆ ಒಂದು ಇದನ್ನ ಯೂಸ್ ಮಾಡ್ಕೊಂಡು ಫೋಟಾನ್ ಎಲೆಕ್ಟ್ರಾನ್ ರೇಸ್ ಗಳನ್ನ ಗಾಮಾ ರೇಸ್, ಬೀಟಾ, ಎಕ್ಸ್ ರೇಸ್ ಗಳನ್ನ ಯೂಸ್ ಮಾಡ್ಕೊಂಡು ಈ ಒಂದು ಇರಾಡಿಯೇಷನ್ ಪ್ರಾಸೆಸ್ ಅನ್ನ ಮಾಡ್ಲಾಗುತ್ತೆ. ಇನ್ನ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಅಂತ, ದಿಸ್ ಇಸ್ ವೆರಿ ಕಾಮನ್. ನಮಗ್ ಗೊತ್ತಿಲ್ದೇನೆ ನಾವು ಇದನ್ನ ಬಳಸ್ತಾ ಇದೀವಿ. ನಾವ್ ಯಾರು ಬಳಸಿಲ್ಲ ಅನ್ನಂಗಿಲ್ಲ ಇದನ್ನ, ಪ್ರತಿಯೊಬ್ರು. ಬಿಕಾಸ್ ಎಲ್ಲರೂ ಆಲ್ಮೋಸ್ಟ್ ನಾವು ಜ್ಯೂಸ್ ಗಳನ್ನ ಕುಡ್ದಿರ್ತೀವಿ ಇದರಲ್ಲಿ ಅಂಗಡಿಗಳಲ್ಲಿ, ಈ ಫ್ರೂಟಿ, ಮಾಜಾ, ಆಪಲ್ ಜ್ಯೂಸು ಆ ತರದ್ದೆಲ್ಲ. ಆಮೇಲೆ ಅದ್ರ ಜೊತೆಗೆ ನಾವು ಸಾಕಷ್ಟು ಎಲ್ಲರೂ ಮ್ಯಾಂಡೇಟರಿ ಆಗಿ ತಿಂದಿರ್ತೀರಾ ಇದು ಗೋಬಿ ಮತ್ತೆ ಪಾನಿಪುರಿ ಆ ತರದ್ದೆಲ್ಲ. ಅದ್ರಲ್ಲೆಲ್ಲ ಅಜಿನೋಮೋಟೋ ಅಂತ ಇರುತ್ತೆ. ಆಮೇಲೆ ರಾಸಾಯನಿಕ ಇದರಲ್ಲಿ ನಾವು ನೋಡೋದಾದ್ರೆ ಉಪ್ಪು, ಸೋಡಿಯಂ ಮತ್ತೆ ಸಾರ್ಬಿಕ್ ಆಸಿಡ್ ಅಂತ ಬರುತ್ತೆ. ಆಮೇಲೆ ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್ ಅಂತ ಬರುತ್ತೆ. ಆಮೇಲೆ ಕ್ಯಾಲ್ಸಿಯಂ ಪ್ರೊಪೊನೇಟ್ಸ್ ಗಳು ಇರುತ್ತೆ. ಇಂತಹ ಒಂದು ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಆಹಾರದಲ್ಲಿ ಅದು ತುಂಬಾ ದಿನಗಳ ಕಾಲ ಬಾಳ್ಕೆ ಬರೋ ತರ ಮಾಡ್ತಾರೆ. ಅದನ್ನ ನಾವು ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಅಂತ ಹೇಳ್ತೀವಿ. ಆಮೇಲೆ ಇದು ಏನ್ ಮಾಡುತ್ತೆ ಅಂದ್ರೆ ಜಾಸ್ತಿ ಇದು ಏನು ಆಹಾರಕ್ಕೆ ತೊಂದರೆ ಏನು ಮಾಡಲ್ಲ. ಬಟ್ ಏನ್ ಮಾಡುತ್ತೆ ಅಂದ್ರೆ ಜಾಸ್ತಿ ಬಳಸಿದ್ರೆ ಮಾತ್ರ ಈ ಕೆಮಿಕಲ್ ಪ್ರಿಸರ್ವೇಟಿವ್ಸ್ ಇಂದ ದೇಹಕ್ಕೆ ಹಾನಿ ಆಗುತ್ತೆ. ಅದಕ್ಕೆ ಫುಡ್ ಸೈಂಟಿಸ್ಟ್ ಆಗಿರಬಹುದು, ಆಮೇಲೆ ಇಲ್ಲಿ ಒಂದು ಎಕ್ಸ್ಪೆರಿಮೆಂಟ್ಸ್ ಮಾಡ್ಬೇಕಾದ್ರೆ ಫುಡ್ ಮೇಲೆ ಒಂದಿಷ್ಟು ಫುಡ್ ರಿಸರ್ಚ್ ಮಟೀರಿಯಲ್ಸ್ ಅಂದ್ರೆ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಗಳೆಲ್ಲ ಇದೆ. ಅವರೆಲ್ಲ ಅಪ್ಪರ್ ಲಿಮಿಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಇದಕ್ಕೆ. ಅಂದ್ರೆ ಇಷ್ಟೇ ಯೂಸ್ ಮಾಡ್ಬೇಕು ಅಂತ. ನಾವು ಈಗ ಪಿಕಲ್ ಇಂಡಸ್ಟ್ರಿಯಲ್ಲಿ ಪೊಟ್ಯಾಷಿಯಂ ಮೆಟಾಬೈಸಲ್ಫೇಟ್ ಹಾಕ್ಬೇಕಂದ್ರೆ ಅದು ಕೆಮಿಕಲ್ ಪ್ರಿಸರ್ವೇಟಿವ್, ಅದಕ್ಕೆ ಹೇಳ್ತಾರೆ 0.01 ಇಷ್ಟೇ. ಅದ್ರಿಂದ ಅಪ್ಪರ್ ಲಿಮಿಟ್ ಇರುತ್ತೆ 2, 3 ಹಿಂಗೆ ಫಿಕ್ಸ್ ಮಾಡಿದ್ದನ್ನೇ ಹಾಕಿದ್ರೆ ಆಹಾರಕ್ಕೆ ಏನು ತೊಂದರೆ ಆಗಲ್ಲ. ಅದೇ ಇಫ್ ನಮ್ಮ ಒಂದು ಲ್ಯಾಕ್ ಆಫ್ ನಾಲೆಜ್ ಇಂದ ನಾವು ಜಾಸ್ತಿ ಬಳಸೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಆಹಾರದಿಂದ ನಮ್ಗೆ ಹಾನಿಯಾಗುವಂತ ಸಾಧ್ಯತೆಗಳು ಇರುತ್ತೆ. ಓಕೆ, ನೆಕ್ಸ್ಟ್ ಮೆಥಡ್ಸ್ ಆಫ್ ಫುಡ್ ಪ್ರಾಸೆಸಿಂಗ್ ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ಗಮನಿಸ್ತೀವಿ. ಮೆಥಡ್ಸ್ ಆಫ್ ಫುಡ್ ಪ್ರಾಸೆಸಿಂಗ್ ಅಲ್ಲಿ ಇದು ಫಸ್ಟ್ ಮೆಥಡ್ ಬಂದು ಮೆಕ್ಯಾನಿಕಲ್ ಪ್ರಾಸೆಸಿಂಗ್. ಈಗ ಸಂರಕ್ಷಣೆ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಲ್ವಾ, ಬ್ಯಾಕ್ ಟು ಪ್ರಾಸೆಸಿಂಗ್. ಪ್ರಾಸೆಸಿಂಗ್ ಅಲ್ಲಿ ಏನಂದ್ರೆ ಮೆಕ್ಯಾನಿಕಲ್ ಪ್ರಾಸೆಸಿಂಗ್, ಇದನ್ನ ನಾವು ಅತ್ಯಂತ ಪ್ರಥಮ ಹಂತದ ಒಂದು ಪ್ರಾಸೆಸಿಂಗ್ ಅಂತ ಹೇಳ್ತೀವಿ. ಇದರಲ್ಲಿ ಕಟ್ಟಿಂಗ್ ಆಗಿರಬಹುದು, ನಾವು ದಿನನಿತ್ಯ ಮನೆಯಲ್ಲಿ ಇದನ್ನ ಬಳಸ್ತಾ ಇರ್ತೀವಿ. ವೆಜಿಟೇಬಲ್ಸ್ ಕಟ್ ಮಾಡೋದು, ಪೀಲ್ ಮಾಡೋದು, ಆಮೇಲೆ ಕಾಳುಗಳನ್ನೆಲ್ಲ ಮಿಲ್ಲಿಗೆ ಹಾಕಿಸ್ಕೊಂಡು ಒಂದ್ ಅನೌನ್ಸ್ಮೆಂಟ್. ಈಗ ವೆಬಿನಾರ್ ನಡೀತಾ ಇದೆ. ಇನ್ನು 1 ನಿಮಿಷದಲ್ಲಿ ಈ ಲೈನ್ ಡಿಸ್ಕನೆಕ್ಟ್ ಆಗುತ್ತೆ. ವಾಪಸ್ ಇನ್ನೊಂದು ಲಿಂಕ್ ಕಳ್ಸಿದೀನಿ ನಾನು, ಯಾಕಂದ್ರೆ 40 ಮಿನಿಟ್ಸ್ ಅಷ್ಟೇ ಇದೆ. ಇನ್ನೊಂದು ಲಿಂಕ್ ಕಳ್ಸಿದೀನಿ ನಾನು ಗ್ರೂಪಿಗೆ, ಅದಕ್ಕೆ ಜಾಯಿನ್ ಆಗ್ರಿ. ವಿದಿನ್ 2 ಮಿನಿಟ್ಸ್ ಮತ್ ಸೇಮ್ ಆಸ್ ಯೂಶುವಲ್ ನಾವು ಮಾಡ್ತೀವಿ. 2 ಗೂಗಲ್ ಇದು ಯೂಟ್ಯೂಬ್ ಲಿಂಕ್ಸ್ ಬರುತ್ತೆ. ಆದ್ರೆ ಎಲ್ರು ದಯವಿಟ್ಟು ಜಾಯಿನ್ ಆಗ್ರಿ. ಇದು ಮುಗಿದ ತಕ್ಷಣ ಮತ್ತೊಂದು ಲಿಂಕ್ ಶೇರ್ ಮಾಡಿದೀವಿ ಈಗಾಗ್ಲೇ ಗ್ರೂಪ್ಗೆ, ಅದರಲ್ಲೇ ಜಾಯಿನ್ ಆಗ್ರಿ. ಇದು ಒಂದೇ ಇನ್ಫಾರ್ಮೇಶನ್. ಯು ಕ್ಯಾನ್ ಕಂಟಿನ್ಯೂ. ಥ್ಯಾಂಕ್ ಯು ಮ್ಯಾಮ್. ಸೊ ಮೆಕ್ಯಾನಿಕಲ್ ಪ್ರಾಸೆಸಿಂಗ್ ಅಲ್ಲಿ ಕಟ್ಟಿಂಗ್, ಪೀಲಿಂಗ್ ಇದು ನಾವು ದಿನನಿತ್ಯ ಬಳಸುವಂತದ್ದಾಗಿರುತ್ತೆ. ಆಮೇಲೆ ಥರ್ಮಲ್ ಪ್ರಾಸೆಸಿಂಗ್ ಅಂತ ಬರುತ್ತೆ. ಇದು ಥರ್ಮಲ್ ಪ್ರಾಸೆಸಿಂಗ್ ಅಲ್ಲಿ ನಾವು ಇದು ಟೆಂಪರೇಚರ್ ನ ಬಿಲೋ ಬಾಯ್ಲಿಂಗ್ ಪಾಯಿಂಟ್ ಕಿನ್ನ ಕಡಿಮೆ ಇದರಲ್ಲಿ ಬ್ಲಾಂಚಿಂಗ್ ಮತ್ತೆ ಪ್ಯಾಶ್ಚರೈಸೇಷನ್ ನಾನು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ ಸ್ಟೆರಲೈಸೇಷನ್ ಅಂತ. ಸ್ಟೆರಿಲೈಸೇಷನ್ ಅಂದ್ರೆ ಇದ್ರಲ್ಲೂ ಕೂಡ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಬ್ಯಾಕ್ಟೀರಿಯಾ, ಫಂಗೈಸ್ ಎಕ್ಸ್ಟರ್ನಲ್ ಇದ್ರಲ್ಲಿ ನಾವು ಪ್ರಿಸರ್ವ್ ಮಾಡೋಕ್ಕಿಂತ ಮುಂಚೆ ಅದನ್ನ ಫ್ರೀ ಫ್ರಮ್ ಮೈಕ್ರೋಬ್ಸ್ ಮಾಡ್ಕೋಬೇಕು. ಅದನ್ನ ಸ್ಟೆರಿಲೈಸೇಷನ್ ಅಂತ ಹೇಳ್ತೀವಿ. ಇನ್ನ ಫರ್ಮೆಂಟೇಶನ್, ನಿಮ್ಗೆ ಎಲ್ಲರಿಗೂ ಗೊತ್ತು